ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಭಾದ್ರಪದ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಶ್ರದ್ಧಾಭಕ್ತಿಯಿಂದ ಮನಸ್ಸಿನಲ್ಲೇ ಸ್ಮರಿಸ್ತಾ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ನಿಮ್ಮ ಎಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಸೈಕಲ್ ಪ್ಯೂರ್ ಅಗರಬತ್ತಿ, ಆ ಒಂದು ಅಗರಬತ್ತಿಯನ್ನು ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಪ್ರತಿನಿತ್ಯ ಬೆಳಗಿದ್ದೇ ಆದರೆ ಭಗವಂತನ ಆ ಒಂದು ದೈವಿಕ ಅನುಭವ ತಾವೆಲ್ಲರೂ ಕೂಡ ಕಂಡುಕೊಳ್ತೀರಿ. ಪ್ರತಿನಿತ್ಯ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾದ್ರಪದ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರದ ಮೊದಲನೇ ದಿನ. ನಿನ್ನೆ ಭಾನುವಾರ ಮಹರ್ಷಿ ಮಂದಿರದಲ್ಲಿ ಮಾತ್ರ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಬಹಳ ಅದ್ಭುತವಾಗಿ ನೆರವೇರಿತು. ಅದರ ಜೊತೆಗೆ ಭಾನುವಾರದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರ ಅಂತ ಹೇಳೋದಕ್ಕಿಂತ ಭಾನುವಾರದ ಕಾರ್ಯಕ್ರಮ ಎಂಬತಕ್ಕಂಥದ್ದೇ ಒಂದು ಅದ್ಭುತ. ಅಂಥದ್ರಲ್ಲಿ ನಿನ್ನೆ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಆ ಒಂದು ಅನುಷ್ಠಾನ, ತಾಯಿ ಗೌರಿಯ ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಆಚರಿಸಿ ಇನ್ನು ನಿಮಗೆ ಕಾಲಾವಕಾಶ ಇದೆ. ನಾಳೆ ಇದೆ ಮಂಗಳವಾರ, ಶುಕ್ರವಾರ, ಇದೆರಡು ದಿನಗಳು ಕೂಡ ಅವಕಾಶ ಇದೆ. ತಾವು ಹೆಣ್ಣು ಮಕ್ಕಳು ತಾವೆಲ್ಲರೂ ಕೂಡ ತಾಯಂದರು ಆದಷ್ಟು ಬೇಗ ಅದನ್ನು ಆಚರಣೆಯನ್ನು ಮಾಡಿ ಅದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಇದಿಷ್ಟು ಒಂದು ಕ್ರಮ ಆಗುವುದಾದರೆ, ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮವಾರ, ಭಾದ್ರಪದ ಮಾಸದ ಸೋಮವಾರ. ಇವತ್ತಿನ ದಿವಸ ನಾವೆಲ್ಲ ಏನು ಮಾಡಬೇಕು ಅಂದರೆ, ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕು. ನಮಗೇನಪ್ಪ ಇರ್ತಕ್ಕಂಥ ಕೆಲಸಗಳು ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ, ವಿಘ್ನಗಳಿಲ್ದಿರ, ನಿರ್ವಿಘ್ನವಾಗಿ ಆ ಕೆಲಸಗಳೆಲ್ಲ ನೆರವೇರಬೇಕು. ಅದಕ್ಕೆ ನಾವೇನು ಮಾಡಬೇಕು? ಪ್ರಾರಂಭದ ಹಂತದಲ್ಲಿ ಪೂಜೆ ಆಗಲಿ, ಪುನಃಸ್ಥಾನಗಳಾಗಲಿ, ಏನೇ ಒಂದು ಕೆಲಸ ಕಾರ್ಯಗಳಾಗಲಿ ನಾವೇನು ಮಾಡ್ತೀವಿ? ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ. ಅದೇ ರೀತಿ ವಾರದ ಮೊದಲನೇ ದಿವಸ ಆಗಿರುವ ಕಾರಣದಿಂದ ತಮ್ಮೆಲ್ಲರಿಗೂ ಕೂಡ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ತಿಳಿಸ್ತೀನಿ. ಏನಪ್ಪ ಅಂದರೆ, ಇದನ್ನು ತಾವಿನ್ನೇನೋ ಶ್ರಮ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಆಫೀಸ್ಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು 2 ನಿಮಿಷಗಳ ಕಾಲ ತಾವು ಅನುಷ್ಠಾನವನ್ನು ಮಾಡಿ ಸಾಕು. ಗರಿಕೆ ಎಲ್ಲ ಕಡೆ ಸಿಗ್ತಕ್ಕಂಥದ್ದೇ. ಗಣಪನಿಗೆ ದೂರ್ವಾಯುಗ್ಂ ಸಮರ್ಪಯಾಮಿ ಅಂದರೆ ಗಣಪನಿಗೆ ಗರಿಕೆ ಅಂದರೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಅಂತಹ ಗರಿಕೆಯನ್ನು ತಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು 2 ನಿಮಿಷಗಳ ಕಾಲ ಗರಿಕೆಯನ್ನು ತೆಗೆದುಕೊಂಡು ಅದನ್ನು ಪ್ರಾರ್ಥನೆಯನ್ನು ಮಾಡಿ, ಒಂದು ವೇಳೆ ನಿಮಗೆ ಮತ್ತಷ್ಟು ಅನುಕೂಲ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಕಾಣಿಸಿದ್ರೆ ಆ ಗರಿಕೆಯನ್ನು ಬಿಳಿ ಎಕ್ಕದ ಗಿಡದ ಬುಡದಲ್ಲಿಟ್ಟು 11 ಬಾರಿ ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸಿ ಅದಾದ ಮೇಲೆ ತಾವು ಮುಂದುವರೆದಿದ್ದೇ ಆದರೆ ಇವತ್ತಿನ ದಿವಸ ಎಂತಹ ಸಂಕಷ್ಟಗಳಿರಲಿ, ಎಂತಹ ಕಷ್ಟಗಳಿರಲಿ, ಎಲ್ಲವೂ ಕೂಡ ದೂರ ಆಗುತ್ತೆ. ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸವೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ಇದು ಅಕ್ಷರಶಃ ಸತ್ಯ ಅಂತಲೇ ಹೇಳ್ಬೋದು. ಇದನ್ನು ತಾವು ಪರೀಕ್ಷೆ ಮಾಡಿ ನೋಡಿ. ನಾನೇನು ಹೇಳ್ತಾ ಇದ್ದೀನಿ ಹೇಳಿ? ಬರೀ ಕೇಳಿದ್ದುಂಟು, ಕೇಳಿಸ್ಕೊಂಡಿದ್ದುಂಟು, ಹೇಳಿದ್ದುಂಟು ಅಲ್ಲ. ಅದನ್ನು ತಾವು ಪರೀಕ್ಷೆ ಮಾಡಿ ನೋಡಬೇಕು. ಅದಕ್ಕೋಸ್ಕರ ಈಗ ನಾನು ತಿಳಿಸಿರ್ತಕ್ಕಂಥ ಈ ಒಂದು ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ. ಭೂಮಿ ದೋಷ ಇರ್ಬೋದು, ಕೋರ್ಟು ಕಚೇರಿ ಅಂತ ತಾವಿನ್ನೇನೋ ಸಮಸ್ಯೆಗೆ ಒಳಗಾಗಿ ತಾವು ಮುಂದುವರೆದಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ವಿಚಾರವಾಗಿ ನಿಲುವಿಗೆ ಬಂದಿರಬೇಕು, ಒಂದು ತೀರ್ಮಾನಕ್ಕೆ ಬರಬೇಕಾಗಿರ್ತಕ್ಕಂಥದ್ದಿರಲಿ, ಇಲ್ಲಾಂದರೆ ನಿಮ್ಮ ಕೌಟುಂಬಿಕ ಕಲಹಗಳಿರಲಿ, ಅದರ ಕುರಿತಾಗಿ ಇವತ್ತಿನ ದಿವಸ ಏನೋ ಒಂದು ವಿಚಾರವಾಗಿ ಕೂತು ಎಲ್ಲರೂ ಕೂಡ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಇದೆಲ್ಲದರ ಕುರಿತಾಗಿ ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ ನೋಡಿ, ಒಂದು ವಿಚಾರ ನಾನು ಇಲ್ಲಿ ಸ್ಪಷ್ಟೀಕರಿಸ್ತೀನಿ. ಸುಮಾರು ಜನ ಏನು ಮಾಡ್ತೀರಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಬೇರೆ ರೀತಿ ಅಡ್ಡ ದಿಕ್ಕಗಳಲ್ಲಿ ಹೋಗಿ ಅಲ್ಲಿ ಗಣಪನಲ್ಲಿ ಆಗಲಿ ಇಲ್ಲ ದೇವರಲ್ಲೇ ಆಗಲಿ ಮೊರೆ ಹೋದರೆ ಯಾವತ್ತೂ ಕೂಡ ಭಗವಂತ ಕೈ ಹಿಡಿತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಲಕ್ಷ್ಮೀ ಭುವರಹ ಸ್ವಾಮಿ ಸಾಲಿಗ್ರಾಮ ದರ್ಶನದಿಂದ ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡಿದ್ದೀರಿ. ಆದರೆ ಒಂದಷ್ಟು ಜನ ಇವತ್ತಿಗೂ ಕೂಡ ಆಶ್ರಮಕ್ಕೆ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥ ಮಾತು, ಗುರುಗಳೇ
ಎಷ್ಟೋ ವರ್ಷಗಳಿಂದ ನಮ್ಮ ಭೂಮಿ ಸಮಸ್ಯೆ ಇತ್ತು, ಆದರೆ ನಮ್ಮ ಕಡೆನೇ ಆಗಬೇಕಾಗಿತ್ತು. ನಮ್ಮಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗಿರಲಿಲ್ಲ, ಆದ್ರೂ ಕೂಡ ನಾವು ನೋವನ್ನು ಅನುಭವಿಸ್ತಾ ಇದ್ವಿ. ಎಲ್ಲವೂ ಕೂಡ ಸರಿಯಾಗೇ ಇತ್ತು, ಆದ್ರೂ ಕೂಡ ಸಮಸ್ಯೆಗಳು ಸಾಕಷ್ಟು ಇದ್ವು. ಅಂತಹ ಸಮಸ್ಯೆಗಳನ್ನು ಭಗವಂತ ದೂರ ಮಾಡ್ತಾನೆ. ಆದರೆ ಒಂದು ವಿಚಾರವನ್ನು ನಾನು ಸ್ಪಷ್ಟೀಕರಿಸ್ತೀನಿ. ಒಂದು ವೇಳೆ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಧರ್ಮ ಮಾರ್ಗದಲ್ಲಿ ಇಲ್ದಿರ ಇನ್ನೇನೋ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ತಾವು ಮುಂದುವರೆದು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಧರ್ಮ ಮಾರ್ಗದಲ್ಲಿ ಇಲ್ಲ ಅಂತಂದಾಗಲೇ ತಾವು ಅರ್ಥ ಮಾಡ್ಕೊಳ್ಬೇಕು. ಅಂತಹ ವಿಚಾರಗಳಲ್ಲಿ ತಾವು ಗಣಪನಲ್ಲಿ ಮೊರೆ ಹೋಗ್ತಕ್ಕಂಥದ್ದಾಗಲಿ, ಭೂವರಹಸ್ವಾಮಿನಲ್ಲಿ ಮೊರೆ ಹೋಗ್ತಕ್ಕಂಥದ್ದಾಗಲಿ, ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥದ್ದಾಗಲಿ, ಅಲ್ಲಿ ಸತ್ಯಾಸತ್ಯತೆಗಳು ಇಲ್ಲ ಅಂದ ಕ್ಷಣದಲ್ಲೂ ಕೂಡ ಇಲ್ಲ, ಅದು ನನಗೇ ಬೇಕು ಎಂಬತಕ್ಕಂಥ ಆ ಒಂದು ಆಸೆಯಿಂದ ಕೂತ್ಕೊಂಡಾಗ ತಾವು ಪ್ರಾರ್ಥನೆಯನ್ನು ಮಾಡಿದ್ರೆ ಅದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಧರ್ಮ ಮಾರ್ಗದಲ್ಲಿದ್ದು ಸತ್ಯತೆಗಳಿದ್ರು ಆದ್ರೂ ಕೂಡ ಒಂದಷ್ಟು ಜನ ಇರ್ತಾರಲ್ಲ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಕುಂಠಿತವನ್ನು ಮಾಡ್ತಕ್ಕಂಥದ್ದು. ಅಂತಹ ಸಮಸ್ಯೆಗಳು ಒಳಗಾಗಿರ್ತಕ್ಕಂಥವ್ರು, ಅಂತಹ ಸಮಸ್ಯೆಗಳೇ ಜಾಸ್ತಿ, ಅಂಥದ್ರಲ್ಲಿ ನೋವು ತಿಂತಾ ಇರ್ತಕ್ಕಂಥದ್ದೇ ಜಾಸ್ತಿ ಇವತ್ತಿನ ದಿವಸ. ಎಲ್ಲರೂ ಕೂಡ ಎಲ್ಲವೂ ಸರಿಯಾಗಿತ್ತು, ನೋವು ತಿನ್ನಬೇಕು. ಈಗ ನಮಗೂ ಅಂಥದ್ದೊಂದು ಸಮಸ್ಯೆ ಇತ್ತು, ಎದುರಾಗಿತ್ತು. ಗುರುಗಳು ಪ್ರಾರಂಭದ ಹಂತದಲ್ಲೂ ಕೂಡ ಹೇಳ್ತಾ ಇದ್ರು, ನಮ್ಮದು ಭೂಮಿಯಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ, ಎಲ್ಲವೂ ಕೂಡ ಧರ್ಮ ಮಾರ್ಗವಾಗಿದ್ರೂ ಕೂಡ ನಮಗೂ ಇಷ್ಟು ಸಮಸ್ಯೆ ಕೊಡ್ತಾರೆ ಅಂತೇಳಿ. ಅಂತಹ ಸಮಸ್ಯೆಗಳನ್ನು, ಕಷ್ಟದ ಸಮಸ್ಯೆಗಳನ್ನು ಕೂಡ ದೂರ ಮಾಡತಕ್ಕಂಥ ಶಕ್ತಿ ಗಣಪನಲ್ಲೂ ಉಂಟು, ಲಕ್ಷ್ಮೀ ಭೂವರಸ್ವಾಮಿನಲ್ಲೂ ಉಂಟು. ಹಾಗಾಗಿ ಯಾರೆಲ್ಲ ಸಮಸ್ಯೆಗೊಳಗಾಗಿದ್ದೀರಿ, ಧರ್ಮ ಮಾರ್ಗದಲ್ಲಿದ್ದು ಸಮಸ್ಯೆಗೊಳಗಾಗಿದ್ದೀರಿ, ತಾವೆಲ್ಲರೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ. ಅದೇ ರೀತಿ ಇವತ್ತು ತಾವೆಲ್ಲರೂ ಕೂಡ ಏನೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು, ಈ ಒಂದು ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಗಣಪನ ಸಾನ್ನಿಧ್ಯಕ್ಕೆ ಹೋಗಿ ತಾವು ಗರಕೆಯನ್ನು ಅರ್ಪಿಸಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ತಾವು ಆಫೀಸ್ಗೆ ಹೋಗೋ ಆತ್ರ ಒಂದು ಕ್ಷಣ ದೇವಸ್ಥಾನ ಒಳಗೋಗಿ ಹೊರಗೆ ಬರೋಷ್ಟರಲ್ಲಿ ಸಮಯ ಆಗೋಗುತ್ತೆ. ಹಾಗಾಗಿ ಅಲ್ಲೇ ಎಲ್ಲಾದರೂ ನಿಮ್ಮ ಕಣ್ಣಿಗೆ ಬಿಳಿ ಎಕ್ಕದ ಗಿಡ ಕಾಣಿಸಿದ್ರೆ ಅದರ ಬುಡದಲ್ಲಿ ಗರಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ. ಯಾಕೆಂದರೆ ಬಿಳಿ ಎಕ್ಕದ ಗಿಡ ಗಣಪನಿಗೆ ಶ್ರೇಷ್ಠ. ನಾವು ಬಿಳಿ ಎಕ್ಕದ ಗಿಡದಲ್ಲಿ ಆ ಒಂದು ವನಸರಿಯಲ್ಲಿ ನಾವು ಗಣಪನನ್ನು ಕಾಣ್ತೀವಿ. ಹಾಗಾಗಿ ಒಂದು ಕ್ಷಣ, ಒಂದು ವೇಳೆ ಬಿಳಿ ಎಕ್ಕದ ಗಿಡ ಕಾಣಿಸ್ಲಿಲ್ಲ ಅಂದರೆ ಆ ಕ್ಷಣ ತಮಗೊಂದು ಅವಕಾಶ ಇಲ್ಲ. ಏನಪ್ಪ ಅಂದರೆ ಗಣಪನ ಸಾನ್ನಿಧ್ಯ ಇದ್ದರೆ ಆ ಕ್ಷಣ ಪಟ್ ಅಂತ ಹೋಗಿ ಗಣಪನ ಪ್ರಾರ್ಥನೆಯನ್ನು ಮಾಡ್ಕೊಂಡು ತಾವು ಮುಂದೋಟೆ. ಅದು ಇವತ್ತು ಒಂದು ದಿವಸದ ಶ್ರೇಷ್ಠತೆ ಅಲ್ಲ, ಈ ವಾರದುದ್ದಕ್ಕೂ ಕೂಡ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ತಪ್ಪದೆ ಆಚರಣೆಯನ್ನು ಮಾಡಿ ಗಣಪನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ವಾರದ ಮೊದಲನೇ ದಿನ ಯಾರನ್ನೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ಸಮಸ್ಯೆಗಳು ಸಾಕಷ್ಟು ಇರ್ತವೆ, ಎಲ್ರಿಗೂ ಕೂಡ ಸಮಸ್ಯೆಗಳು ಬರ್ತವೆ. ಏನಕ್ಕೆ ತಲೆ ಕೆಡಿಸ್ಕೊಳ್ಬೇಕು, ಏನಕ್ಕೆ ಭಯ ಬೀಳಬೇಕು? ನಾನು ಕಾರ್ಯಕ್ರಮಕ್ಕೆ ಬಂದು ಕೂತಾಗಿಂದ ಪ್ರಾರಂಭದ ಹಂತದಿಂದನೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಮಾನವರು, ಮನುಷ್ಯರು ಅಂದಮೇಲೆ ಸಮಸ್ಯೆಗಳು ಸಹಜ. ಸಮಸ್ಯೆಗಳೇ ಇಲ್ಲ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಆಸಕ್ತಿನೇ ಇರೋದಿಲ್ಲ. ಬೋರ್ ಆಗೋಗುತ್ತೆ. ನಾವು ಬರೀ ಜಯವನ್ನೇ ಕಾಣ್ತಾ ಇದ್ರೆ ಮನುಷ್ಯನಿಗೆ ಬೋರ್ ಆಗೋಗುತ್ತೆ. ಸೋಲು ಗೆಲುವು ಇದೆರಡನ್ನೂ ಕೂಡ ಇರಬೇಕು. ಆ ಒಂದು ಫ್ಲಕ್ಚುಯೇಷನ್ ಇರಬೇಕು, ವೇವ್ಸ್ ಇರಬೇಕು ಮನುಷ್ಯನಿಗೆ. ಮುಂದಿನ ಕ್ಷಣ ಏನಪ್ಪ ನಾನು ಮಾಡ್ತಾ ಇರೋ ಕೆಲಸ, ಅಯ್ಯೋ ನಾನು ಬಿದ್ದೋಗ್ತೀನೋ, ಹೇಳ್ತೀನೋ, ನನಗದು ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಒಂದು ಕಾತುರತೆ ಇರಬೇಕು. ಆದರೆ ಆತಂಕ ಇರಬಾರ್ದು. ನಾನು ಬಿದ್ದೇ ಹೋಗ್ತಿದ್ದೀನಿ ಎಂಬತಕ್ಕಂಥ ಆತಂಕ ಮನುಷ್ಯನಲ್ಲಿ ಬೇಡ. ಮುನ್ನುಗ್ಗಬೇಕು. ನಮ್ಮಲ್ಲಿ ಧೈರ್ಯ ಇರಬೇಕು, ನಮ್ಮಲ್ಲಿ ಸ್ಥೈರ್ಯ ಇರಬೇಕು, ನಮ್ಮಲ್ಲಿ ಆಸಕ್ತಿ ಇರಬೇಕು, ಒಂದು ಭಯವೂ ಕೂಡ ಇರಬೇಕು. ಆದರೆ ಆ ಭಯ ಎಷ್ಟರ ಮಟ್ಟಿಗಿರಬೇಕು ಅಂದರೆ ನಮ್ಮನ್ನು ಚುರುಕು ಮುಟ್ಟಿಸುವಷ್ಟು ಮಾತ್ರ ಇರಬೇಕೇ ಹೊರತಾಗಿ ಅದು ಸಂಪೂರ್ಣವಾಗಿ ನಮ್ಮ ಮನವನ್ನು ಎಲ್ಲವನ್ನೂ ಕೂಡ ಆವರಿಸ್ಕೊಂಡ್ಬಿಟ್ರೆ ಒಬ್ಬ ಮನುಷ್ಯ ಮೇಲೆ ಏಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನುಷ್ಯ ಅಂದಮೇಲೆ ಏಳೋದು ಬೀಳೋದು ಇದೆಲ್ಲವೂ ಕೂಡ ಸಹಜ. ಸಾಕಷ್ಟು ಹಿರಿಯರು ಕೂಡ ಹೇಳ್ತಾರೆ, ಸೋಲೆ ಗೆಲುವಿನ ಮೊದಲನೇ ಮೆಟ್ಟಿಲು ಅಂತ ಹೇಳಿ. ನಾವು ಮೊದಲು ಸೋತು ನಾವು ಮುಂದುವರಿಯೋಣ. ಯಾವುದೇ ರೀತಿ ಬೇಜಾರಿಲ್ಲ, ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದ್ರಿಲ್ಲ. ಇನ್ನು ಜೀವನ ಸಾಗಿಸೋದು ಸಾಕಷ್ಟು ಇದೆ. ಇದೆಲ್ಲವನ್ನು ಕೂಡ ನಾವು ಅರ್ಥಕೊಂಡು ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಮುಂದುವರಿಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕಾರ್ಯಕ್ರಮವನ್ನು ಮೊದಲನೇದಾಗಿ ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದಾಯಿತು. ಗಣಪನ ಪ್ರಾರ್ಥನೆ ಆಯಿತು. ಬಹಳ ವಿಶೇಷವಾಗಿರ್ತಕ್ಕಂಥ, ಚಿಕ್ಕದಾಗಿರ್ತಕ್ಕಂಥ, ಚುಟುಕಾಗಿರ್ತಕ್ಕಂಥ ಈ ಕ್ಷಣ ಮಾಡ್ಕೊಳ್ತಕ್ಕಂಥ ಒಂದು ಅನುಷ್ಠಾನವನ್ನು ಕೂಡ ತಿಳಿಸ್ಕೊಂಡೆ. ಏನಪ್ಪ ಅಂದರೆ ಬೀಸೋ ದೊಣ್ಣೆಯಿಂದ ಆದಷ್ಟು ಬೇಗ ತಪ್ಪಿಸ್ಕೊಂಡ್ಬಿಡ್ಬೇಕು. ಹಾಗಾಗಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಮೊದಲನೇದಾಗಿ ಗಣಪನನ್ನು ಏನಕ್ಕೆ ಪ್ರಾರ್ಥನೆ ಮಾಡ್ತೀವಿ? ನಿರ್ವಿಘ್ನವಾಗಿ ಆ ಒಂದು ಕೆಲಸಗಳೆಲ್ಲ ಕಾರ್ಯಸಿದ್ಧಿಯಾಗಲಿ ಅಂಥೇಳಿ. ಅದೇ ರೀತಿ ಮೊದಲು ತಾವೂ ಕೂಡ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿ, ಇನ್ನು ನಾವು ಕೂಡ ಇವತ್ತಿನ ದಿವಸ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಭಾದ್ರಪದ ಮಾಸದ ಸೋಮವಾರ, ವಾರದ ಮೊದಲನೇ ದಿನ ಗುರುಗಳು ನಮಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ.
ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಗರೇಭ್ಯೋ ಘೋರಘೋರದಿಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾನೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು, ಗೌರಿಯನ್ನು ಈ ಭಾದ್ರಪದ ಮಾಸದ ವಿಶೇಷವಾಗಿರತಕ್ಕಂಥ ದಿನ. ಭಾದ್ರಪದ ಮಾಸದಲ್ಲಿ ಪ್ರತಿದಿನವೂ ಸಹಿತ ಗಣಪನ ಆರಾಧನೆಯಲ್ಲೇ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಭಾದ್ರಪದ ಮಾಸ ಬರುವುದೇ ಹೀಗೆ. ಒಂದು ಕಡೆ ಗಣಪತಿಯ ಅನುಷ್ಠಾನ, ಗಣಪತಿಯನ್ನು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು, ಆರಾಧಿಸ್ತಕ್ಕಂಥದ್ದು. ಗಣಪತಿ ಹಬ್ಬ ಬಂದರೆ ಒಬ್ಬಿಬ್ಬರಿಗೆಲ್ಲ ಒಂದು ಸಂತೋಷ ಸಿಗ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ಕಲಾವಿದರಿಗೂ ಸಹಿತ ಒಂದು ಕೈ ಕೆಲಸ ಸಿಗುತ್ತೆ. ಕಲಾವಿದರಿಗೂ ಅನುಕೂಲ ಆಗುತ್ತೆ, ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ಅನುಕೂಲ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಏನು ಕೆಲಸಕ್ಕೆ ಕೈ ಹಾಕಿ ಯಾವುದು ಮಾಡಬೇಕು ಅಂತ ಅಂದ್ಕೊಳ್ತಾರಲ್ಲ, ಪ್ರತಿಯೊಬ್ಬರಿಗೂ ಸಹಿತ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡುವಂತಹದ್ದು, ಗಣಪತಿಯ ಪೂಜಾನುಷ್ಠಾನದಲ್ಲಿ ತಾವು ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಷ್ಟೇ ವಿಶೇಷ. ಹಾಗೆ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನಾಗಲಿ ಅಥವಾ ಗೌರಿಯನ್ನಾಗಲಿ ಪ್ರಾರ್ಥನೆ ಮಾಡೋದು ಮತ್ತಷ್ಟು ವಿಶೇಷವಾಗೇ ಇರುತ್ತೆ. ಹಾಗಾಗಿ ಸರಸಜನರೀಂ ಸರೋಜಹಸ್ತೆ ಧವಲತರಾಗುಂಶಗಂಧ ಬಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಭೋವನಭೂತಿಕರಿ ಪ್ರಸೀದ ವಾಕ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ತಮ್ಮ ಮನೋಕಾಮನೆಗಳು ಏನಿದೆಯೋ ಆ ಮನೋಕಾಮನೆಗಳೆಲ್ಲವೂ ಸಹಿತ ಆದಷ್ಟು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ದಿವಸ ಭಾದ್ರಪದ ಮಾಸದ ಈ ಒಂದು ಶುಕ್ಲ ಪಕ್ಷ, ಗೌರಿ ಆಯಿತು, ಗಣಪತಿ ಆಯಿತು, ನಾಗರ ಪಂಚಮಿ ಆಯಿತು. ನಾಗರ ಪಂಚಮಿ ಪ್ರಾರಂಭ ಶ್ರಾವಣದಲ್ಲಿ ಬರ್ತಕ್ಕಂಥದ್ದು. ಅದಾದ ನಂತರ ಭಾದ್ರಪದಕ್ಕೆ ಬಂತು ಅಂದರೆ ಗೌರಿ ಗಣಪತಿ ಬಂತು. ಗೌರಿ ಗಣಪತಿ ಆದ ನಂತರ ಇನ್ನು ಬರುವಂಥದ್ದು ಯಾವುದು? ಅನಂತ ಪದ್ಮನಾಭ. ಅನಂತ ಪದ್ಮನಾಭ ವ್ರತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅನಂತ ಪದ್ಮನಾಭ ಆದಮೇಲೆ ಇನ್ನು ಬರುವಂಥದ್ದು ಹುಣ್ಣಿಮೆ. ಅದು ತಾಯಿ ಬನಶಂಕರಮ್ಮನವರ ಜನ್ಮೋತ್ಸವ. ಬನಶಂಕರಮ್ಮನವರ ಜನ್ಮೋತ್ಸವ, ಆ ಬನಶಂಕರಮ್ಮನವರ ಜನ್ಮೋತ್ಸವದ ಮೊದಲನೇ ದಿವಸ ಅಂದರೆ ಅನಂತ ಪದ್ಮನಾಭ ಹುಣ್ಣಿಮೆಗೆ ಹಿಂದಿನ ದಿವಸ, ಅದು ನನ್ನ ಹುಟ್ಟುಹಬ್ಬದ ದಿನ, ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಅನಂತ ಪದ್ಮನಾಭ ಎಂಬತಕ್ಕಂಥದ್ದು ಅವತ್ತು ಮಹಾವಿಷ್ಣು ಆರಾಧನೆ ಮಾಡತಕ್ಕಂಥ ವಿಶೇಷವಾದಂಥ ದಿನ. ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಅನಂತ ಪದ್ಮನಾಭನ ವಿಶೇಷವಾಗಿರುವ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಭಂಡಾರ ಇದೆಯಲ್ಲ, ಅದು ಯಾರೂ ಊಹೆಗೂ ನಿಲುಕದ್ದು, ಅದನ್ನು ಮೌಲ್ಯಕ್ಕೆ ಬೆಲೆ ಕಟ್ಟಲಿಕ್ಕೂ ಆಗದಂಥದ್ದು. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ಈ ಧರ್ಮದ ಸಂರಕ್ಷಣೆಗಾಗಿ, ಧರ್ಮದ ಉಳಿವಿಕೆಗಾಗಿ ಸಾಕಷ್ಟು ಜನ ಹಿರಿಯರು, ಗುರುಗಳು ಮತ್ತು ಮಹರ್ಷಿಗಳು, ಸಾಕಷ್ಟು ಜನ ಹಿರಿಯರು ಸಾಕಷ್ಟು ಭಂಡಾರಗಳನ್ನು ಮಾಡಿಟ್ಟಿದ್ದಾರೆ. ಒಂದಷ್ಟು ಕಡೆ ಜ್ಞಾನ ಭಂಡಾರ, ಒಂದಷ್ಟು ಕಡೆ ಹಣದ ಭಂಡಾರ, ಒಂದಷ್ಟು ಕಡೆ ತನ್ನ ಅಧಿಕಾರದಲ್ಲಿದ್ದು ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಚಿಂತನೆ ಮಾಡತಕ್ಕಂಥವ್ರ ಭಂಡಾರ. ಏನೇ ಆದರೂ ಮಾಡುವಂಥ ಕಾಯಕಗಳು ಅರ್ಥಗರ್ಭಿತವಾಗಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ಮನೆ ಮಕ್ಕಳಿಗೆ ಕೆಲವಷ್ಟು ವಿಚಾರಗಳನ್ನು ನಾವು ಹೇಳಿಕೊಟ್ಟು ನಾವು ಅದರಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಮಕ್ಕಳ ಪರಿಸ್ಥಿತಿ, ಮನೇಲಿರ್ತಕ್ಕಂಥ ಹಿರಿಯರ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾವೊಂದು ಒಳ್ಳೆ ಮಾತನ್ನಾಗಲಿ, ಸಂಸ್ಕಾರದ ಮಾತಾಗಲಿ ಅಥವಾ ಬೇಕಾಗಿರ್ತಕ್ಕಂಥ ವಿಚಾರಗಳಾಗಲಿ ಅದನ್ನು ಸರಿಯಾದ ರೀತಿ ಪ್ರಸ್ತಾವನೆ ಮಾಡಲಿಕ್ಕೆ ತಂದೆ ತಾಯಿ ಮಧ್ಯದಲ್ಲಿ ಮಕ್ಕಳಿರ್ತಕ್ಕಂಥದ್ದು, ಅಂದರೆ ಮಕ್ಕಳು ಮತ್ತು ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಇವರ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯ ಅನುಬಂಧದ ಸಮಯ ತುಂಬ ಕಡಿಮೆ ಆಗ್ತಾ ಇದೆ.
ಬೆಳಿಗ್ಗೆ 8 ಗಂಟೆಗೆ ಅಥವಾ 9 ಗಂಟೆಗೆ ಶಾಲೆ ಇದ್ದರೆ ಮನೆ 6:30 ಅಥವಾ 7 ಗಂಟೆಗೆ ಮನೆ ಬಿಡಬೇಕಾಗತ್ತೆ. ಟ್ರಾಫಿಕ್ಕು ಅಥವಾ ಇನ್ನೊಂದು ಮತ್ತೊಂದು ಅಥವಾ ಶಾಲೆ ಎಲ್ಲೋ ದೂರ ಇರುತ್ತೆ, ಅಲ್ಲಿಗೆ ನಾವು ಮಕ್ಕಳನ್ನು ಕಳಿಸ್ಕೊಡ್ಬೇಕಾಗತ್ತೆ. ಶಾಲೆ 9:30 ಇದ್ದರೆ ಅಲ್ಲಿ ನೀವು ಡೈರೆಕ್ಟಾಗಿ ಕರ್ಕೊಂಡೋಗಿಬಿಟ್ರೆ 9 ಗಂಟೆಗೆ ಮನೆ ಬಿಡ್ಬೋದು. ಆದರೆ ಒಂದು ವ್ಯಾನ್ ಅಂತ ಮಾಡಿದಾಗ ಬೆಳಿಗ್ಗೆ 7:30ಗೆ ನಾವು ಮಕ್ಕಳನ್ನು ರೆಡಿ ಮಾಡಿ ಕೊಡಿಸ್ಬೇಕಾಗತ್ತೆ. 7:30ಗೆ ರೆಡಿ ಮಾಡಿ ಆ ಮಕ್ಕಳು ಕಣ್ಣುಜ್ಜಿಕೊಂಡು ಸ್ನಾನ ಮಾಡಿಸ್ಕೊಂಡು ಅಥವಾ ಒಂಚೂರು ಕಣ್ಣುಜ್ಜಿ ಹಂಗೂ ಹಿಂಗೂ ತಯಾರಾದ ತಕ್ಷಣ ವ್ಯಾನ್ ಬರುತ್ತೆ, ಮಕ್ಕಳು ಹತ್ತಿಸ್ತೀವಿ. ತಂದೆ ಮಕ್ಕಳ ಜೊತೆ ಮಾತಾಡೋಂಗಿಲ್ಲ. ಅಥವಾ ಯಾರೊಬ್ಬರು ಸಹಿತ ಮನೇಲಿರ್ತಕ್ಕಂಥ ಪೋಷಕರು ಆ ಮಕ್ಕಳ ಒಂದು ಬೆಳಗಿನ ಒಂದಷ್ಟು ಶುಭೋದಯವನ್ನು ಹೇಳ್ತಕ್ಕಂಥದ್ದು ಅಥವಾ ಮಕ್ಕಳಿಗೆ ಒಂದು ಸಂಸ್ಕಾರದ ಪಾಠ ಹೇಳ್ತಕ್ಕಂಥದ್ದು ಅಥವಾ ಮಕ್ಕಳಿಗೆ ಜೀವನದ ಮೌಲ್ಯಗಳ ಬಗ್ಗೆ ಒಂದಷ್ಟು ತಿಳಿಸ್ತಕ್ಕಂಥದ್ದು ಏನಿಲ್ಲ. ಬೆಳಗ್ಗೆ ತಿಳಿಸೋದೇನಪ್ಪ ಅಂದರೆ ಮಕ್ಕಳನ್ನು ದಡ ಕರ್ಕೊಂಡೋಗಿ ಬಚ್ಚದ ಮೇಲೆ ಸ್ನಾನ ಮಾಡಿಸೋದು, ಸ್ನಾನ ಮಾಡಿಸಿದ ತಕ್ಷಣ ಕರ್ಕೊಂಡು ಬಟ್ಟೆ ಹಾಕೋದು, ಅವರಿಗೆ ಶೂ ಹಾಕು, ಅದು ನೋಡು ಇದು ನೋಡು ಮತ್ತು ಬ್ಯಾಗ್ ರೆಡಿ ಮಾಡು, ಬೆಳಗ್ಗೆ ಅವ್ರ ಬುಕ್ಸು ಅಲ್ಲೆಲ್ಲ ಹಾಕ್ಕೊಂಬಿಟ್ಟಿರ್ತಾರೆ, ಬುಕ್ಸನ್ನು ಸೆಟ್ ಮಾಡು, ಅಲ್ಲಿಂದ ಸೀದಾ ಶಾಲೆಗೆ ಕರ್ಕೊಂಡೋಗಿ ಬಿಟ್ಬಿಡು. ಇನ್ನು ಸಂಜೆ ಮಕ್ಕಳು ಮನೆಗೆ ಬರ್ತವೆ, ಇನ್ನೂ ಬಂದು ಆ ಬ್ಯಾಗನ್ನು ತೆಗೆದು ಹಿಂದೆ ಹಾಕಿದ ತಕ್ಷಣ ಒಂದಿಷ್ಟು ತಿನ್ನ ಕೊಡೋದು, ಇಲ್ಲಾಂದರೆ ಹಿಂದೆಲ್ಲೇ ಟ್ಯೂಷನ್ ಕಳಿಸೋದು. ಟ್ಯೂಷನ್ ಮುಗಿಸ್ಕೊಂಡು ರಾತ್ರಿ 9 ಗಂಟೆಗೋ 8:30ಗೋ ಮನೆಗೆ ಬರ್ತಾರೆ. ಬಂದ ತಕ್ಷಣ ಮೊಬೈಲು ಇಲ್ಲ ಟಿ ವಿ. ಇನ್ನು ತಂದೆ ತಾಯಿ ಜೊತೇಲಿ ಕೂತ್ಕೊಳ್ಳೋದಲ್ಲಿ ತಂದೆ ತಾಯಿ ಅಜ್ಜಿ ತಾತ ಇವ್ರ ಮಧ್ಯದಲ್ಲಿ ಕೂತು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು, ಆ ವಿಚಾರಗಳಲ್ಲಿ ಧರ್ಮ ಸೂಕ್ಷ್ಮಗಳನ್ನು ಹೇಳ್ತಕ್ಕಂಥದ್ದು ಅಥವಾ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮಾತಾಡ್ತಕ್ಕಂಥದ್ದು ಯಾವೊಂದು ವಿಚಾರ ಇಲ್ಲ. ಹಿಂದೆ ಇದ್ದಂಥ ಮಗ್ಗಿ ಪುಸ್ತಕ, ಹಿಂದೆ ಇದ್ದಂತಹ ಆ ಮಗ್ಗಿ ಪುಸ್ತಕದಲ್ಲಿದ್ದಂಥ ತಿಥಿ ವಾರ ನಕ್ಷತ್ರ ಯೋಗ ಕರಣ ಆಗಿರಲಿ, ಅಳತೆಗಳಿರಲಿ, ಪ್ರಮಾಣಗಳಿರಲಿ, ಅಥವಾ ಒಂದು ಸಂಖ್ಯೆಯನ್ನು ಹೇಗೆ ತೊಗೊಳ್ಬೇಕು ಎಂಬತಕ್ಕಂಥದ್ದಾಗಲಿ, ಅಥವಾ ಮಗ್ಗಿ ಪುಸ್ತಕನೋ ದಿನಚರಿನೋ ಯಾವುದಾದ್ರೂ ಒಂದು ವಿಚಾರವನ್ನು ಆ ಒಂದು ಸಣ್ಣ ಮಗ್ಗಿ ಪುಸ್ತಕದಲ್ಲಿ ಎಷ್ಟೆಲ್ಲ ಭಂಡಾರ ಇತ್ತು. ಆ ಭಂಡಾರವನ್ನು ಮಕ್ಕಳಿಗೆ ಹೇಳುವಂಥದ್ದಿತ್ತು, ಕ್ರಮ ಇತ್ತು. ಇವತ್ತಿನ ದಿವಸ ಯಾವುದೂ ಇಲ್ಲ. ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳಿದ್ರೆ ಎಷ್ಟೋ ಜನ ಮಕ್ಕಳು ತಂದೆ ಹತ್ರ ಮಾತಾಡಿರೋದಿಲ್ಲ. ಯಾಕೆಂದರೆ ತಂದೆ ಉದ್ಯೋಗ ಮುಗಿಸ್ಕೊಂಡು ರಾತ್ರಿ ಲೇಟಾಗಿ ಬರೋದು ಅಥವಾ ಮಕ್ಕಳು ಮನೆ ಬರೋದೊಳಗೆ ಮಲ್ಕೊಳ್ಳೋಕ್ಕಿಂತ ತಂದೆ ಲೇಟಾಗಿ ಬರೋದುಂಟು. ಬೆಳಿಗ್ಗೆ ಮಕ್ಕಳು ರೆಡಿಯಾಗಿ ಶಾಲೆಗೆ ಹೋಗೋ ತನಕ ತಂದೆ ಎದ್ದಿರೋದಿಲ್ಲ ಅಥವಾ ಎದ್ದರೂ ಬೆಳಗ್ಗೆ ಅವ್ರು ಬೇಗ ಕೆಲಸಕ್ಕೆ ಹೊರಟೋಗಿರ್ತಾರೆ. ಅಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಇಂತಹ ಕುಟುಂಬಗಳು ತುಂಬ ಕಡೆ. ಅಂದರೆ ಬಾಂಡಿಂಗ್ ಅಂತಕ್ಕಂಥದ್ದು, ಆ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಎಷ್ಟೋ ಜನ ಮನೆಗಳಲ್ಲಿ ಈ ಬಾಂಧವ್ಯ ತಪ್ಪು ಹೋಗ್ತಾ ಇದೆ. ಇದು ತಪ್ಪೋದ್ರಿಂದ ಮಕ್ಕಳಿಗೆ ಸರಿಯಾದಂಥ ಕ್ರಮಶಿಕ್ಷಣ ಇಲ್ಲ. ಮಕ್ಕಳಿಗೆ ಗೊತ್ತಾಗ್ತಾ ಇರೋದೇನಪ್ಪ ಅಂದರೆ ಬ್ಯಾಗ್ ತಗೊಳಕೊಂಡು ಶಾಲೆಗೆ ಹೋಗು, ಅಲ್ಲಿಂದ ಬಂದು ಟ್ಯೂಷನ್ಗೆ ಬಾ, ಟ್ಯೂಷನ್ನಿಂದ ಮನೆಗೆ ಬಂದು ಮಲಕ್ಕೋ, ಇಷ್ಟಕ್ಕೆ ಪ್ರಪಂಚ. ಅದರ ಮಧ್ಯದಲ್ಲಿ ಬಾಕ್ಸು, ಇಷ್ಟ ಆದರೆ ತಿನ್ನೋದು, ಇಲ್ಲ ಬಾಕ್ಸ್ ಎತ್ಕೊಂಡ್ಬಂದು ಆಚೆ ಬಿಸಾಕೋದು. ಈ ಒಂದು ಸಂಸ್ಕೃತಿ, ಈ ಸಂಪ್ರದಾಯಕ್ಕೆ ನಾವು ಮುಂದಾದಾಗ ಇನ್ನು ಮನೆ ಮಕ್ಕಳಿಗೆ ಎಲ್ಲಿಂದ ಬರಬೇಕು ಸಂಸ್ಕೃತಿ, ಮನೆ ಮಕ್ಕಳಿಗೆ ಎಲ್ಲಿಂದ ಬರಬೇಕು ಆ ಪಾಠ ಪ್ರವಚನ, ಅಥವಾ ಮಕ್ಕಳಿಗೆ ಮನೆಯಲ್ಲಿ ಬಿಡ್ತಕ್ಕಂಥ ಪೋಷಕರು ಅವ್ರು ಏನು ಶ್ರಮಿಸ್ತಿದ್ದಾರೋ ಶ್ರಮವನ್ನಾದರೂ ಮಕ್ಕಳಿಗೆ ಹೇಳೋದು ಹೇಗೆ? ನಮ್ಮ ಹಿಂದಿನ ಇತಿಹಾಸವನ್ನು ಅಥವಾ ಸಂಸ್ಕೃತಿ ಸಂಪ್ರದಾಯವನ್ನು ಅದನ್ನು ತಿಳಿ ಹೇಳ್ತಕ್ಕಂಥವ್ರು ಯಾರು? ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಶಾಲಾ ಕಾಲೇಜಲ್ಲಿ ಮಾತಾಡ್ತಕ್ಕಂಥದ್ದು ಬರೀ ಪುಸ್ತಕದ ಬದನೆಕಾಯಿ. ಪುಸ್ತಕದಲ್ಲಿ ಏನಿದೆಯೋ ಅದಷ್ಟೇ ಮಕ್ಕಳಿಗೆ ತಲೆ ತುಂಬುವಂಥದ್ದಿರುತ್ತೆ. ಅದು ಜೀವನದ ನಡೆ ಏನು? ಯಾರೋ ರಾಜ ಬಂದ, ಅವ್ರು ರಾಜ್ಯ ಆಳದ, ಅಲ್ಲಿ ಇನ್ನೊಂದಷ್ಟು ಇದಾಯಿತು, ಮತ್ತೊಂದಷ್ಟಾಯಿತು, ಯುದ್ಧಕ್ಕೆ ಹೋದ ಅಥವಾ ಮತ್ತೊಂದಾಯಿತು, ಇದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಅಥವಾ ಇನ್ಯಾವುದೋ ಒಂದಷ್ಟು ವಿಚಾರಗಳು ತೊಗೊಳ್ತಾ ಇದ್ದೀವಿ. ಮಕ್ಕಳು ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಬಿಟ್ರೆ ಮಮ್ಮಿ ಅಂದ್ಬಿಟ್ರೆ ಅದು ಆನಂದ. ಯಾರನ್ನ ಮಮ್ಮಿ ಅಂತಾರೆ? ಅಮ್ಮ ಅಂತಕ್ಕಂಥ ಪದದಲ್ಲಿ ಇಂತಹ ಅರ್ಥ ಇದೆ, ತಾಯಿ ಅನ್ನೋ ಪದದಲ್ಲಿ ಇಂಥ ಅರ್ಥ ಇದೆ. ಅದನ್ನು ಬಿಟ್ಟು ಮಮ್ಮಿ ಅಂದ್ಬಿಟ್ರೆ ಎಷ್ಟು ಖುಷಿ. ಮನೇಲಿ ಏನಪ್ಪ ಅಂದರೆ ಮಮ್ಮಿ ಡ್ಯಾಡಿ ಅಂತ ಅಂದ್ಬಿಟ್ರೆ ಶಾಲೆಗೆ ಹೋಗಿ ಅಲ್ಲಿ ಫೀಸ್ ಕಟ್ಟಿರ್ತಾರಲ್ಲ ಅಷ್ಟು ಹ್ಯಾಪಿ ಇವರು ತಂದೆ ತಾಯಿಗೆ. ಯಾರನ್ನ ಮಮ್ಮಿ ಅನ್ಬೇಕು? ಮಮ್ಮಿ ಅನ್ನೋ ಪದದ ಅರ್ಥ ಏನು? ಇದು ಅಪ್ಪ ಅಮ್ಮ ಅನ್ನೋದರಲ್ಲಿರ್ತಕ್ಕಂಥದ್ರ ಆ ಸಿಹಿ ಮುತ್ತಿನ ಆ ಮಾತಿನ ಒಂದು ಗತ್ತು ಗಾಂಭೀರ್ಯ ಈ ಮಮ್ಮಿ ಡ್ಯಾಡಿಯಲ್ಲಿಲ್ಲ. ಇದೆಲ್ಲ ಹೋಗಬೇಕಾದ್ರೆ ನಾವು ಪುನಃ ಹಳೆದನ್ನು ಪ್ರಾರಂಭಿಸಬೇಕು, ಆ ಹಿಂದಿನ ಪದ್ಧತಿಯನ್ನು ಪ್ರಾರಂಭಿಸಬೇಕು. ನಿಮ್ಮ ಅಜ್ಜಿ ತಾತ, ನಿಮ್ಮ ತಂದೆ ತಾಯಿ ಹೇಗಿದ್ದರು, ನಿಮ್ಮ ತಂದೆ ತಾಯಿ ಕಾಲಕ್ಕೆ ಬದಲಾವಣೆ, ನಿಮ್ಮ ಅಜ್ಜಿ ತಾತ ಹೇಗಿದ್ದರು ಅಂತಕ್ಕಂಥದ್ದು ಸ್ವಲ್ಪ ಅರಿವಿಗೆ ತಂದುಕೊಂಡು ಕನಿಷ್ಠ ಪಕ್ಷ ಇನ್ನು ಮುಂಬರ್ತಕ್ಕಂಥ ದಿನಗಳಾದರೂ ನಮ್ಮ ಮನೆ ಮಕ್ಕಳಿಗೆ ಅದನ್ನು ಸಂಸ್ಕಾರವನ್ನು ಕಲಿಸಿದ್ರೆ ಪುನಃ ನಮ್ಮ ಈ ಸಂಸ್ಕೃತಿ, ಈ ಸಂಪ್ರದಾಯ, ಈ ಭಾರತದ ನೆಲದಲ್ಲಿ ನಾವು ಬದುಕೋದಕ್ಕೂ ಸಾರ್ಥಕ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಏನಪ್ಪ ಅಂದರೆ ಇವತ್ತಿನ ದಿವಸ ಮಕ್ಕಳ ಕುರಿತಾಗಿ, ಮಕ್ಕಳ ಬೆಳವಣಿಗೆಯ ಕುರಿತಾಗಿ, ಮಕ್ಕಳ ಆಟಪಾಠದ ಕುರಿತಾಗಿ, ಅವರ ವಾಸ್ತುಗೃಹದಲ್ಲಿ ಯಾವೆಲ್ಲ ರೀತಿ ಚಟುವಟಿಕೆಗಳನ್ನು ಮರೆತು ಹೋಗಿದ್ದಾರೆ ಮಕ್ಕಳು, ಒಂದಿಷ್ಟು ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೊಳ್ಬೇಕು ಎಂಬತಕ್ಕಂಥರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇನ್ನು ಇವತ್ತಿನ ದಿವಸದ ವಿಶೇಷತೆಯನ್ನು ಈಗ ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭನ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ.
ದಿನದ ವಿಶೇಷತೆ ಬೇಕು. ಜೊತೆಗೆ ಗೌರಿ ಬಾಗನವನ್ನು ಹಾಂ ಈಗಾಗಲೇ ಭಾದ್ರಪದ ಮಾಸ ಬಂದಿದೆ ಅಂದರೆ ಭಾದ್ರಪದ ಮಾಸ ಬರಲಿಕ್ಕೆ ಮುನ್ನನೇ ಸಾಕಷ್ಟು ಜನ ತಾಯಂದರು ಹೆಣ್ಣು ಮಕ್ಕಳು ಈ ಗೌರಿ ಬಾಗನದ ಬಗ್ಗೆ ತಾವು ಕಲ್ಪನೆಯನ್ನು ಕಟ್ಕೊಂಡಿರ್ತಾರೆ. ಗೌರಿ ಬಾಗನ ಬರುತ್ತೆ ಅಂತ. ಅದೇ ಪ್ರಕಾರ ಈಗಾಗಲೇ ಈ ಗೌರಿ ಗಣಪತಿ ಹಬ್ಬ ಅಂದರೆ ಗೌರಿ ಹಬ್ಬ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ಗೌರಿ ಬಾಗನವನ್ನು ಪ್ರತಿಯೊಂದು ವಾಸ್ತುಗಳೊಳಗೂ ಸಾಧ್ಯವಾದಷ್ಟು ಮಟ್ಟಿಗೆ, ಯಾಕೆಂದರೆ ಈ ಭರತಖಂಡ ಬಹಳ ದೊಡ್ಡದು, ಕರ್ನಾಟಕ ರಾಜ್ಯ ಇನ್ನಷ್ಟು ದೊಡ್ಡದು. ಹೀಗಿರುವಾಗ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಕಡೆ ಕಳಿಸ್ಲಿಕ್ಕೆ ನಮ್ಮ ಪ್ರಯತ್ನ ಇದೆ. ಆ ಪ್ರಯತ್ನ ಹಾಗೆ ನಡೀತಾ ಇದೆ, ಅದರ ಸಾಫಲ್ಯತೆ ಇದೆ. ಸಾಕಷ್ಟು ಕಡೆ ಇರತಕ್ಕಂಥ ನನ್ನ ಅಭಿಮಾನಿಗಳ ಸಂಘಗಳು ಏನೇನಿದೆ, ಆನಂದ್ ಗುರೂಜಿಯವರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಅದರಲ್ಲಿರ್ತಕ್ಕಂಥವ್ರು ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ಬಂದು, ಹೆಣ್ಣು ಮಕ್ಕಳಾಗಲಿ ಮತ್ತು ಒಂದಷ್ಟು ಜನ ಬಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿ ಆಯಾ ಪ್ರಾಂತ್ಯದಲ್ಲಿ ಹಂಚುವಂಥ ಕಾಯಕವನ್ನು ಮಾಡ್ತಿದ್ದಾರೆ. ಹಾಗೆ ಮೊನ್ನೆ ಅಷ್ಟೇ ಪುಟ್ಟೇನಹಳ್ಳಿಯಲ್ಲಿರ್ತಕ್ಕಂಥ ಬಾಬಾರವರ ಸಾನ್ನಿಧ್ಯ, ಗಣಪತಿಯ ಸಾನ್ನಿಧ್ಯ ಒಂದಲ್ಲ ಅಂತ 2 ಬಾರಿ, ಒಂದು ಸತಿ ನಾನು ಬಂದು ಅಲ್ಲಿ ವಿತರಣೆ ಮಾಡಿದ್ದೆ ಅರಿಶಿನ ಕುಂಕುಮವನ್ನು. ಅದಾದಮೇಲೆ ನನ್ನ ಸುಪುತ್ರನ ಅಂತ ಶ್ರೀನಿವಾಸ ಶರ್ಮರ ಸಹಿತ ಒಂದು ಸತಿ ಬಂದು ಗುರುವಾರದ ದಿವಸ ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಬಾಗನವನ್ನು ಕೊಡುವ ಕಾಯಕವನ್ನು ಮಾಡಿದ್ರು. ಇದಾದ ಮೇಲೆ ಇದೆರಡನ್ನೂ ಮೀರಿಸಿರ್ತಕ್ಕಂಥದ್ದು ಪ್ರತಿ ಶನಿವಾರ ಭಾನುವಾರ ಅಂತೂ ಆಶ್ರಮದಲ್ಲಿ ಒಂದು ದೊಡ್ಡ ಜಾತ್ರೆನೇ ಆಗುತ್ತೆ. ಪ್ರತಿ ಶನಿವಾರ ಭಾನುವಾರ ಆಶ್ರಮಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಮಡ್ಲಕ್ಕಿ ಸಮೇತ, ಅಲ್ಲಿಂದ ಒಂದು ಪದ್ಧತಿ ಇದೆ ಮಡ್ಲಕ್ಕಿ ನಮ್ಮಲ್ಲಿ ಆಶ್ರಮದಲ್ಲಿ, ಯಾರೇ ಒಬ್ಬರು ಬಂದರೂ ತವ್ರ ಮನೆಗೆ ಬಂದಾಗೆ ಆಗಬೇಕು. ತವರಿಗೆ ಬಂದಾಗ ನಿಮ್ಮ ಆತಿಥ್ಯ ಹೇಗಿರುತ್ತೋ, ಸಮೃದ್ಧಿಯಾದಂಥ ಹಬ್ಬದಡಿಗೆ ಇಲ್ದಿದ್ರು ದೇವರ ಸಾನ್ನಿಧ್ಯದಲ್ಲಿ ಅಮ್ಮನವ್ರನ್ನ ಕಣ್ತುಂಬ ಲಕ್ಷ್ಮೀನ ದರ್ಶನ ಮಾಡಿ ಲಕ್ಷ್ಮೀಬೋರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಂಡು ಉತ್ಸವ ಆಗುತ್ತೆ, ಅಭಿಷೇಕ ಆಗುತ್ತೆ, ತಾವೇ ತಮ್ಮ ಸ್ವಹಸ್ತದಿಂದ ದೇವರಿಗೆ ಅಭಿಷೇಕ ಮಾಡುವಂಥ ಕಾಯಕ ಆಗುತ್ತೆ. ಇದೆಲ್ಲವೂ ಆದ ನಂತರ ಮಹಾಮಂಗಳಾರತಿ ಆದಮೇಲೆ ದೇವಿಯ ಸಾನ್ನಿಧ್ಯದಲ್ಲಿ ಮಡ್ಲಕ್ಕಿಯನ್ನು ಕೊಡ್ತಕ್ಕಂಥದ್ದು. ಆ ಮಡ್ಲಕ್ಕಿ ಜೊತೆಗೆ ನಾಣ್ಯವನ್ನು ಕೊಡುವಂಥ ಒಂದು ಪದ್ಧತಿ ಇಟ್ಕೊಂಡಿದ್ವಿ ನಾವು. ಹಾಗಾಗಿ ಮಡ್ಲಕ್ಕಿನ ಮನೆಗೆ ತೆಗೆದುಕೊಂಡು ಹೋಗಿ ಮನೆಯ ಈಶಾನ್ಯ ದಿಕ್ಕಿಗೆ 1-2 ಚಿಟಿಕೆಯಷ್ಟು ಹಾಕಿ ಉಳಿದಿರ್ತಕ್ಕಂಥ ಅಕ್ಕಿಯನ್ನು ಮನೆಯಲ್ಲಿ ಡಬ್ಬಿಯಲ್ಲೇ ಹಾಕಬೇಕು. ಉದ್ದೇಶ ಮನೆಯಲ್ಲಿ ನಿತ್ಯ ಅನ್ನಪೂರ್ಣೇಶ್ವರಿ ತಾಂಡವಾಡಬೇಕು ಅಂತ. ತಾಯಿ ಮಹಾಲಕ್ಷ್ಮಿಯ ದರ್ಶನಕ್ಕೆ ಬಂದಂಥ ಪ್ರತಿಯೊಬ್ಬ ಭಕ್ತರಿಗೂ ನಮ್ಮ ಆಶ್ರಮದಲ್ಲಿ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ಬಡವ ಬಲ್ಲಿಗ ಎಂಬತಕ್ಕಂಥದ್ದಿಲ್ಲ. ಯಾರೊಬ್ಬರು ಬಂದರೂ ಅವರಿಗೆ ಸಿಗುವಂಥ ಆದ್ಯತೆ, ಸಿಗಬೇಕಾಗಿರ್ತಕ್ಕಂತಹ ಸ್ಥಾನಮಾನ ಖಂಡಿತ ಸಿಗಲೇಬೇಕು. ಇದು ಈ ಭೂಮಂಡಲದಲ್ಲಿ, ರಾಜ್ಯದಲ್ಲಿ, ಅದರಲ್ಲೂ ಯಾವುದೇ ಒಂದು ದೇವಾಲಯದಲ್ಲೂ ಇದು ನಡಿಬೇಕು. ಯಾಕೆಂದರೆ ದೇವರು ಯಾರೊಬ್ಬರ ಸೊತ್ತಲ್ಲ. ಲಕ್ಷ್ಮೀಬೋರ ಸ್ವಾಮಿ ಪ್ರತಿಷ್ಠಾಪನೆ ಆದಮೇಲೆ ಇದು ಆನಂದ್ ಗುರೂಜಿಯವರ ಆಶ್ರಮ ಅಂದ ತಕ್ಷಣ ಆಶ್ರಮದಲ್ಲಿರ್ತಕ್ಕಂಥ ದೇವರು ಆನಂದ್ ಗುರೂಜಿಗೆ ಸ್ವಂತನ? ಈ ಸೃಷ್ಟಿಯಲ್ಲಿ ಸೂರ್ಯ ಚಂದ್ರರು ಯಾರು ನನಗೆ ಸ್ವಂತ ಅನ್ನಲಿಕ್ಕಾಗತ್ತೆ? ಹಾಗಾಗಿ ಈ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರಗಳು, ಸುಂದರವಾದಂಥ ಪ್ರಕೃತಿ ಯಾವುದೂ ಯಾರಿಗೂ ಸ್ವಂತ ಅಲ್ಲ. ನಾವು ಕಟ್ಕೊಂಡಿರೋ ಮನೆ, ನಮ್ಮ ಜಮೀನೇ ನನ್ನ ಸ್ವಂತ ಅಂದ್ರೂ ನಾವಿರೋ ತನಕ ಮಾತ್ರ. ನಾವು ಹೋದ್ಮೇಲೆ ಬಿಟ್ಟು ಹೋಗ್ಬೇಕಿದ್ದನ್ನು. ಸ್ವಂತ ಅಂದ್ಬಿಟ್ಟು ನಾವು ತೊಗೊಂಡೋಗ್ಲಿಕ್ಕಾಗತ್ತಾ? ಅಥವಾ ಸ್ಥಳ ಬದಲಾವಣೆ ಮಾಡಲಿಕ್ಕಾಗತ್ತಾ? ನಾನು ಸ್ವಂತವಾಗಿರ್ತಕ್ಕ ನನ್ನ ಹೆಸರಲ್ಲಿ ಒಂದು ಕಾರ್ ಇದೆ, ನಾನು ಈ ಮನೆ ಬಿಟ್ಟು ಇನ್ನೊಂದು ಮನೆ ಬದಲಾಯಿಸಿದ್ರೆ ಆ ಮನೆ ಕಾರ್ ತೊಗೊಂಡು ಹೋಗ್ಬೋದು ಅಷ್ಟೇ. ಇಲ್ಲಿರುವ ತನಕ ಏನು ಬೇಕಾದರೂ ಸಾಮ್ರಾಜ್ಯ ನಮ್ಮದೇ. ಇದನ್ನು ದಾಟಿದ್ರೆ, ಇದರ ಮುಂದಿನ ಹಂತ ತಿಳ್ಕೊಂಡ್ರೆ ಅಬ್ಬಾ ಎಲ್ಲ ನಶ್ವರ ಇಷ್ಟೇ ಅನಿಸುತ್ತೆ. ಆ ಇಷ್ಟೇ ಅಂದಾಗ ಆ ಪ್ರೀತಿ ವಿಶ್ವಾಸದ ನುಡಿಮುತ್ತಾಗಲಿ, ಒಂದು ಬಂಧು ಬಾಂಧವ್ಯರಾಗಲಿ, ಅಥವಾ ಬಂದಂಥ ಅತಿಥಿ ಅಭ್ಯಾಗತರನ್ನ ಸತ್ಕರಿಸ್ತಕ್ಕಂಥದ್ದಾಗಲಿ, ಒಂದು ಕುಟುಂಬದಲ್ಲಿ ತಿಳ್ಕೊಳ್ಬೇಕಾಗಿರುವ ವಿಚಾರಗಳಾಗಲಿ, ಇದೆಲ್ಲವೂ ಬಹಳಷ್ಟು ಮೂಲಾರ್ಥಗಳಿದೆ. ಹಾಗಾಗಿ ಪ್ರತಿ ವರ್ಷದಂತೆ ಗೌರಿ ಬಾಗನವನ್ನು ಕಳಿಸುವಂಥ ಪ್ರಕ್ರಿಯೆ ಇಂದಿಗೂ ನಡೀತಾ ಇದೆ. ಹಾಗೆ ಆಶ್ರಮಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಈ ಗೌರಿ ಬಾಗನವನ್ನು ನಿರಂತರವಾಗಿ ಕೊಡುವಂಥ ಕಾಯಕ ನಡೀತಾನೇ ಇದೆ. ಅದನ್ನು ತಾವೆಲ್ಲರೂ ಸದ್ವಿನಿಯೋಗಪಡಿಸ್ಕೊಳ್ಳಿ. ನಾವು ಕೊಡೋದು ಒಂದಿಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಕಲ್ಸಕ್ಕರೆ, ಒಂದು ನಾಣ್ಯ, ಈ ಒಂದು ಸಂಬಂಧದ ಒಂದು ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯದ ಒಂದು ಕಾಗದ, ಒಂದು ಲೆಟರು ಅಥವಾ ಒಂದು ಫೋಟೋ, ಇಷ್ಟೇ ಕೊಡ್ತಕ್ಕಂಥದ್ದು. ಇನ್ನೇನೊಂದು ಡಿ ಕೊಡಲ್ಲ, ಚೆಕ್ ಕೊಡಲ್ಲ, ಅಥವಾ ಇದ್ರ ಮೇಲೆ ಇನ್ನೊಂದಷ್ಟು ಒಂದು ಗೋಲ್ಡದೊಂದು ರಿಂಗೋ ಅಥವಾ ಒಂದು ಬಂಗಾರದ್ದು ಬಳೆನೋ ಅಥವಾ ಒಂದು ಒಳ್ಳೆ ರೇಷ್ಮೆ ಸೀರೆನೋ ಅದಲ್ಲ. ಅರಿಶಿನ ಕುಂಕುಮಕ್ಕಿನ್ನ ಮತ್ತೊಂದು ಇದೆಯಾ ಬೆಲೆ ಬಾಳೋದು? ಯೋಚನೆ ಮಾಡಿ. ಒಬ್ಬ ಬಡವನಿಂದ ಒಬ್ಬ ಶ್ರೀಮಂತನವರೆಗೂ ಆ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಅಪೇಕ್ಷೆ ಪಡ್ತಕ್ಕಂಥದ್ದೇನು? ಆ ಮಂಗಳ ದ್ರವ್ಯಗಳು. ಅಂತಹ ಅರಿಶಿನ ಕುಂಕುಮವನ್ನು, ಈ ಒಂದು ವಿಶೇಷವಾಗಿರ್ತಕ್ಕಂಥ ಗೌರಿ ಬಾಗನವನ್ನು ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದನ್ನು ಕೊಟ್ಟುಬಿಟ್ರೆ ಅದರ ಆನಂದವೇ ಬೇರೆ. ಆ ಮುಖದಲ್ಲಿ ಆ ಕ್ಷಣ ನೋಡಬೇಕು ನೀವು. ನಮ್ಮ ಆಶ್ರಮದಲ್ಲಂತೂ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡುವಾಗ ಅವರು ಆನಂದ ಪಡ್ತಾರಲ್ಲ, ಎಷ್ಟೋ ಜನ ಹೆಣ್ಣುಮಕ್ಕಳಂತೂ ಕಣ್ಣೀರು ಹಾಕ್ತಾರೆ. ನನ್ನ ತವರಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು ನನ್ನ ಗುರುತಿಸ್ತಾ ಇಲ್ಲ, ನನ್ನ ಮದುವೆ ಮಾಡಿಕೊಟ್ಟ ಮೇಲೆ ನಾನು ತವ್ರ ಮನೆಗೆ ಹೋದರೂ ಸಹಿತ ನಮ್ಮ ಅತ್ತಿಗೆ ನಾನು ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ, ಅಥವಾ ಮನೆಗೆ ಹೋದರೆ ಯಾಕನ್ನ ಬಂದ್ರಪ್ಪ ನಮ್ಮ ಮನೆ ಹೆಣ್ಮಕ್ಳು ಅನ್ನೋ ಮಟ್ಟಕ್ಕಾಗುತ್ತೆ, ಅಥವಾ ನಾವು ಮನೆಗೆ ಹೋದರೆ ನಾವೇನು ಹೊತ್ಕೊಂಡು ಬರ್ತೀವಿ ಅನ್ನೋ ಥರ ನಮ್ಮನ್ನು ದೃಷ್ಟಿಸಿ ನೋಡ್ತಾರೆ.
ಅಥವಾ ನಾವು ಮನೆಗೆ ಅಂತ ಹೊರಟ್ರೆ ಯಾವಾಗ ಹೊರಡ್ತಾರಪ್ಪ ಅಂತ ಇನ್ನೂ ಹೊಸಳೊಳಗೆ ಕಾಲಿಟ್ಟರೆ ಯಾವಾಗ ಹೊರಡ್ತಾರಪ್ಪ ಅನ್ನೋ ಮಾತು ಆಡ್ತಾ ಇರ್ತಾರೆ. ಇದೆಲ್ಲದರ ಮಧ್ಯದಲ್ಲಿ ಆಶ್ರಮಕ್ಕೆ ಬಂದಾಗ ತವ್ರ ಮನೆ ಥರ ನೀವು ಬಂದಾಗ ಬರಮಾಡ್ಕೊಳ್ತೀರಿ, ಸತ್ಕರಿಸ್ತೀರಿ, ದೇವ್ರ ಪೂಜೆ ತೋರಿಸ್ತೀರಿ, ಲಕ್ಷ್ಮೀನ ತೋರಿಸ್ತೀರಿ, ಜೊತೆಗೆ ಎಲ್ಲ ಆದಮೇಲೆ ಊಟ ಕೂತ್ಕೊಳ್ಳಿ ಅಂತ ಬಲವಂತ ಮಾಡಿ ಊಟ ಕೊಡಿಸ್ತೀರಲ್ಲ ಅಂತ ಹೇಳ್ತಾರೆ. ನಿಜಕ್ಕೂ ಆ ಮಾತುಗಳು ಕೇಳಿದಾಗ ಅದರ ಆನಂದವೇ ಬೇರೆ. ಮನುಷ್ಯ ಏನು ಸಂಪಾದನೆ ಮಾಡಿ ಏನು ಮಾಡಬೇಕಾಗಿದೆ? ಯಥೇಚ್ಛವಾದಂಥ ಆಸ್ತಿ ಅಂತಸ್ತು ಎಲ್ಲವೂ ಇದ್ದರೂ ಸಹಿತ ಯಾವುದು ನಮ್ಮದೆಲ್ಲ ಎಲ್ಲ ಬಿಟ್ಟು ಹೋಗೋದು. ಆದರೆ ಇರುವಾಗ 4 ದಾನ ಧರ್ಮಾದಿಗಳನ್ನು, ಒಳ್ಳೆ ಕಾಯಕವನ್ನು, ಮನಸ್ಸಿಗೆ ಎಲ್ಲಾದರೂ ಒಂದು ಕಡೆ ಬಂದರೆ, ಒಂದು ಕ್ಷೇತ್ರಕ್ಕೆ ಬಂದರೆ ಹಬ್ಬ ಆನಂದಿಸಬೇಕು, ಆ ಪರಿಸರ ನೋಡಬೇಕು, ಅಲ್ಲಿರುವಂತಹ ಬಾಂಧವ್ಯವನ್ನು ಕಂಡುಕೊಳ್ಬೇಕು, ಆ ಪ್ರೀತಿ ವಿಶ್ವಾಸವನ್ನು ಕಂಡುಕೊಳ್ಬೇಕು, ಜೊತೆಗೆ ಆ ಕೊಡುವಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ 4 ಜನ ಹಂಚುವಂಥದ್ದಾಗಬೇಕು. ಹಾಗೆ ಕ್ಷೇತ್ರಕ್ಕೆ ಬಂದ ನಿನ್ನೆ ಬಂದಂತಹ ಭಕ್ತರಲ್ಲಿ ಅವರ ಗುಣ ಮತ್ತು ಒಂದಷ್ಟು ಜನ ಭಕ್ತರು ನಿನ್ನೆ ಆಶ್ರಮಕ್ಕೆ ಮಾಡಿದಂಥ ಸೇವೆ ಇದೆಯಲ್ಲ, ಅದನ್ನು ನಾನು ನೆನೆಸಲೇಬೇಕು. ಮೊನ್ನೆ ಜೋರು ಮಳೆ ಹೋದ ವಾರ ಬಂದವರಿಗೆ ಈ ವಾರ ಒಂದು ಆಶ್ಚರ್ಯ ಕಾದಿತ್ತು. ಏನಪ್ಪ ಅಂದರೆ, ಒಂದು ವಸಂತ ಮಂಟಪವನ್ನು ಹೊಸದಾಗಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ವಸಂತ ಮಂಟಪ ಅಂದರೆ ಏನಂದರೆ, ಲಕ್ಷ್ಮೀ ಬೋರ ಸ್ವಾಮಿಯ ಸಾಲಿಗ್ರಾಮವನ್ನು ಅಭಿಷೇಕಕ್ಕೆ ಅಂತ ಪ್ರತ್ಯೇಕವಾದಂಥ ಒಂದು ಕಲ್ಲಿನ ಮಂಟಪ. ಮಧ್ಯಾಹ್ನ 12 ಗಂಟೆಗೆ ಲಾರಿಯಲ್ಲಿ ಕಲ್ಲಿನ ಮಂಟಪ ಬಂತು. ಮಧ್ಯರಾತ್ರಿ 3:30ವರೆಗೂ ಎಲ್ಲ ಥರ ಕಲ್ಲಿನ ಮಂಟಪವನ್ನು ಜೋಡಿಸಿದ್ವಿ. ಮಾರನೇ ದಿವಸ ಬೆಳಗ್ಗೆ ಅಲ್ಲಿ ದರ್ಶನ ನನ್ನ ಕಣ್ಣು ನಾನೇ ನಂಬಲಿಕ್ಕಾಗಿಲ್ಲ. ಅಂತಹ ಒಂದು ಹೊಸ ಮಂಟಪದಲ್ಲಿ, ಸ್ವಾಮಿನ ಮಂಟಪದಲ್ಲಿ ಕೂಡಿಸಿ ಲಕ್ಷ್ಮೀ ಬೋರ ಸ್ವಾಮಿ ದರ್ಶನ ಆಯಿತು. ಆದರೆ ಅದಾದ ಮೇಲೆ ಆ ಮಣ್ಣಿನ ಬುರುದೆ ಇಡೀ ಆಶ್ರಮ ತುಂಬಿಕೊಳ್ತಲ್ಲ, ಅದನ್ನು ಶುದ್ಧಿ ಮಾಡಿದ್ದು ನಮ್ಮ ಕೈಲಿ ಬರೀ ನಾವಷ್ಟೇ ಮಾಡಬೇಕು ಅಥವಾ ನಮ್ಮ ಸ್ಟಾಫು, ನಮ್ಮ ಹುಡುಗರು, ಆಶ್ರಮದಲ್ಲಿರ್ತಕ್ಕಂಥ ಹುಡುಗರು ಅವರೇ ಮಾಡಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಬಂದಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಪರಕೆ ತಗೊಂಡು, ಮರ ತಗೊಂಡು, ಒಂದು ಸಂಖ್ಯೆ ತಗೊಂಡು, ಪೈಪ್ ಹಿಡ್ಕೊಂಡು ಎಲ್ಲ ಶುದ್ಧಿ ಮಾಡಿ ತಾಯಿ ಮಹಾಮಂಗಳಾರತಿ ಅಭಿಷೇಕದಷ್ಟೊಳಗೆ ಇಡೀ ಆಶ್ರಮನ ಶುದ್ಧಿ ಮಾಡಿಬಿಟ್ಟು, ಈ ಬಾಂಧವ್ಯಕ್ಕಿನ್ನ, ಈ ಪ್ರೀತಿ ವಿಶ್ವಾಸಕ್ಕಿನ್ನ ಎಲ್ಲಾದರೂ ಹೋದರೆ ಒಂಚೂರು ಕಸನೋ ಒಂದು ಲೋಟ ಇತ್ತು ಅಲ್ಲಿ ಇಡಬೇಕಾದ್ರೆ ನಮ್ಮ ಯೋಚನೆ ಮಾಡ್ತೀವಿ ನಾವು. ಆದರೆ ಆಶ್ರಮ ನಮ್ಮದು, ನನ್ನ ಮನೆ, ನನ್ನ ತವ್ರ ಮನೆ ಅನ್ನೋ ಒಂದು ಭಾವನೆಯಲ್ಲಿ ಬರುವಂಥ ಹೆಣ್ಮಕ್ಳು, ತಾಯಂದರು, ಅದರಲ್ಲೂ ಎಲ್ಲ ಈ ಬಂದಾಗ ಆಶ್ರಮದಲ್ಲಿ ಆ ಸೇವೆ ಮಾಡ್ತಿದ್ದೀರಲ್ಲ, ನಿಮ್ಮ ಈ ಪ್ರೀತಿ ವಿಶ್ವಾಸ, ನಿಮ್ಮ ಈ ಬಾಂಧವ್ಯ, ಜೊತೆಗೆ ಬಂದಾದ ಮೇಲೆ 1 ವಾರಕ್ಕೇ ರಿಟರ್ನ್ ಓಡಿ ಬರ್ತಾರೆ. ನಂದಿಂಥದ್ದೊಂದು ಕೆಲಸ ಆಯಿತು, ನನ್ನ ಭೂಮಿ ಆಯಿತು, ನನ್ನ ಸೈಟ್ ಆಯಿತು, ನನ್ನ ಕೋರ್ಟಲ್ಲಿ ಇದು ಕೇಸ್ ಸಕ್ಸಸ್ ಆಯಿತು, ನನ್ನ ಮಗಳು ಆರೋಗ್ಯ ಸರಿಲ್ಲ, ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇದ್ದೀವಿ. ಇಂತಹ ಒಬ್ಬಿಬ್ಬರ ಮಾತಲ್ಲ, ಸಾಕಷ್ಟು ಜನದ ಮಾತು. ಬರೀ ರಾಜ್ಯ ಅಲ್ಲ, ಹೊರ ರಾಜ್ಯಗಳು, ಪಕ್ಕದ ರಾಜ್ಯಗಳಿಂದ ಸಹಿತ ಆ ಲಕ್ಷ್ಮೀ ಬೋರ ಸ್ವಾಮಿಯ ಸಾಲಿಗ್ರಾಮಕ್ಕೆ ದರ್ಶನಕ್ಕೆ ಬರ್ತಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಲಕ್ಷ್ಮೀ ಬೋರ ಅನುಗ್ರಹ ಆಗಲಿ. ಹಾಗೆ ನಮ್ಮಲ್ಲಿ ಸಂಸ್ಕಾರ, ಸಂಸ್ಕೃತಿ ಸದಾ ಇರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ದಿನವಿಶೇಷತೆಯನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಇನ್ನು ಪಂಚಾಂಗ ಶ್ರವಣವನ್ನು ತಿಳ್ಕೊಂಡಿಲ್ಲ. ಆದರೆ ಮಹರ್ಷಿ ಮಂದಿರ ಶ್ರೀ ಕ್ಷೇತ್ರ ತಾಯಿಯ ಸಾನ್ನಿಧ್ಯದಲ್ಲಿ ಮಡ್ಲಕ್ಕಿಯನ್ನು ಕೊಡ್ತಕ್ಕಂಥ ವಿಚಾರವಾಗಿ ಗುರುಗಳು ತಿಳಿಸ್ತಾ ಇದ್ರು. ಮತ್ತು ಶ್ರೀ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ತಾಯಿಗೆ ನಡೀತಾ ಇರತಕ್ಕಂಥ ಸೇವೆ, ಭಕ್ತಾದಿಗಳು ಬಂದು ದರ್ಶನವನ್ನು ಮಾಡ್ತಾ ಇರತಕ್ಕಂಥದ್ದು, ಇದೆಲ್ಲದರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ. ಅದರ ಜೊತೆಗೆ ಇನ್ನು ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕು. ಗುರುಗಳೇ, ಇನ್ನು ಈಗ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡಿ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀ ಮಹಾಗಣಾಧಿಪತಿ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 25/9/2023 ಸೋಮವಾರ, ಏಕಾದಶಿ, ಉತ್ತರಾಷಾಢ ನಕ್ಷತ್ರ. ಇವತ್ತು ಭಾದ್ರಪದ ಏಕಾದಶಿ. ಅದರಲ್ಲೂ ಏಕಾದಶಿ ಬಂತು ಅಂದರೆ ಉಪವಾಸ ಮಾಡುವಂಥದ್ದೊಂದು ಕ್ರಮ. ಉಪವಾಸದಲ್ಲಿ ಸಾಕಷ್ಟು ಮೂಲಾರ್ಥಗಳಿದೆ. ಉಪವಾಸ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾವು ಇವತ್ತು ದಿವಸ ಉಪವಾಸ ಮಾಡಿದ್ದೀವಿ ಅಂದ ತಕ್ಷಣ ಭಗವಂತ ನಮ್ಮ ಅಕೌಂಟ್ಗೆ ಒಂದಿಷ್ಟು ದುಡ್ಡು ಕಳಿಸ್ತಾನೆ ಅಂತಲ್ಲ. ಉಪವಾಸ ಮಾಡ್ತಕ್ಕಂಥದ್ದು ನಿಮ್ಮ 72,000 ನರನಾಡಿಗಳಲ್ಲೂ ಸಹಿತ ಒಂದು ಶಕ್ತಿಯನ್ನು ತುಂಬುವಂಥದ್ದು. ಯಾಕೆಂದರೆ ನಾವು ಒಂದು ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಪಾರಾಯಣ ಅಂತ ಹೇಳಿದ್ದಾರೆ. ಅಂದರೆ ಏಕಾದಶಿ ಕಂಪ್ಲೀಟ್ ಉಪವಾಸ ಮಾಡಬೇಕು, ದ್ವಾದಶಿ ಬೆಳಗ್ಗೆ ಎದ್ದು ಮಾರನೇ ದಿವಸ ಬೆಳಗ್ಗೆ ಬೇಗ ಊಟ ಮಾಡಬೇಕು. ಇದು ಪದ್ಧತಿ. ಉದ್ದೇಶ, ಆ ಒಂದು ದಿವಸ ಸಂಪೂರ್ಣವಾಗಿ ನಮ್ಮ ಹೊಟ್ಟೆ ಖಾಲಿ ಇಟ್ಕೊಂಡ್ರೆ, ನಮ್ಮ ಹೊಟ್ಟೆನ ನಿಜಕ್ಕೂ ಹೇಳಬೇಕಂದ್ರೆ 3 ತಿಂಗಳಿಗಾಗುವಷ್ಟು ಶಕ್ತಿ ನಮ್ಮಲ್ಲಿದೆ. 3 ತಿಂಗಳಿಗೆ ಸತತ ನಾವು ಊಟ ಮಾಡದಿದ್ರೂ ಈ ಜೀವಕ್ಕೆ ಏನೂ ತೊಂದರೆ ಇಲ್ಲ, ದೇಹಕ್ಕೆ ತೊಂದರೆ ಇಲ್ಲ. ಆದರೆ ಪ್ರಾರಂಭ 2 ದಿವಸ ಮಾತ್ರ ಸ್ವಲ್ಪ ಆಯಾಸ ಅನಿಸುತ್ತೆ, ಮುಖದಲ್ಲಿ ಸ್ವಲ್ಪ ಬಾಡ್ದಂಗೆ ಅನಿಸುತ್ತೆ, ದೇಹದಲ್ಲಿ ಎಲ್ಲೋ ಒಂದು ಸ್ವಲ್ಪ ನಿತ್ರಾಣವಾದವೇನೋ ಅನಿಸುತ್ತೆ.
ಆದರೆ ಆಗ ಜೀವಶಕ್ತಿಯ ತುಂಬ ವಿಧಾನ ಹೇಗಪ್ಪ ಅಂದರೆ ಒಂದೆರಡು ಲೋಟ ಹಸಿವಾದಾಗೆಲ್ಲ ಒಂದೊಂದು ಅರ್ಧ ಲೋಟ ನೀರು ಕುಡಿತಾ ಬನ್ನಿ, ಪುನಃ ಆಟೋಮೆಟಿಕ್ಕಾಗಿ ಜೀವಶಕ್ತಿ ಬಂದ್ಬಿಡುತ್ತೆ. ಯಾರೊಬ್ಬ ಪುಣ್ಯಾತ್ಮರು ಆಹಾರವನ್ನೇ ತೊಗೊಳ್ದಿರ ಬರೀ ಗಾಳಿಯಲ್ಲೇ ಆಹಾರ ಅಂತ ಇದ್ಕೊಂಡು ಬರೀ ಗಾಳಿ ಕುಡ್ಕೊಂಡು ಬದುಕಿರ್ತಕ್ಕಂಥವರು ನಮ್ಮ ಮಧ್ಯದಲ್ಲಿದ್ದಾರೆ. ಅಂದರೆ ಯೋಗಾಭ್ಯಾಸ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಮಾಡಿದ್ರೆ ಇದೆಲ್ಲವೂ ಸಹಿತ ಸಾಧ್ಯ. ಹಾಗಾಗಿ ಏಕಾದಶಿಗೆ ದೇವರ ಸಾನ್ನಿಧ್ಯದಲ್ಲಿ ಅಂದರೆ ಮಹಾವಿಷ್ಣು ಆರಾಧನೆ ಅಂತಲೂ ಉಂಟು. ಬೆಳಿಗ್ಗೆದ್ದು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ಇವತ್ತು ಕಂಪ್ಲೀಟಾಗಿ ಉಪವಾಸ ಇರುತ್ತೆ. ಅಂದರೆ ಯಾವುದೇ ಒಂದು ಕಾಯಕವನ್ನು ಮಾಡೋದು ಅದಕ್ಕೆ ಆಧ್ಯಾತ್ಮಿಕದ ಒಂದಷ್ಟು ವಿಶೇಷತೆ ಇರುತ್ತೆ. ಒಂದು ಕಡೆ ಆಧ್ಯಾತ್ಮಿಕದಲ್ಲಿರ್ತಕ್ಕಂಥ ವಿಚಾರ, ಮತ್ತೊಂದು ಕಡೆ ಏಕಾದಶಿ ಎಂದಾಗ ದೇಹದ ನರನಾಡಿಗಳನ್ನು 72,000 ನರನಾಡಿಗಳನ್ನು ಸಿದ್ಧ ಶುದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ದೇಹದ ಆರೋಗ್ಯ ಸುಧಾರಣೆ ಮಾಡಿಕೊಳ್ಳೋಕ್ಕೋಸ್ಕರ, ಜೊತೆಗೆ ಚರ್ಮದಲ್ಲಿಟ್ಟಾಗಂತ ನೋಡಿ ಸತತವಾಗಿ ತಿಂಗಳು ಪೂರ್ತಿ ಉಪವಾಸ, ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತಾನೆ ಬಂದರೆ ನಮ್ಮ ಆಹಾರ ಪದ್ಧತಿಗಳು ಜೊತೆಗೆ ಪಚನಕ್ರಿಯೆ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆ ಪಚನಕ್ರಿಯೆಗಳು ಒಳಗಡೆ ಗರ್ಭದಲ್ಲಿ ನಾವು ಹೊಟ್ಟೆಗೆ ತಿಂದಂಥ ಊಟ ಆಯಾ ಕಾಲಕ್ಕೆ ಇವತ್ತು ತಿಂದಿದ್ವಿ ಅಂದರೆ ಎಲ್ಲವೂ ಸಹಿತ ಶುದ್ಧಿಯಾಗಿ ಬಂದ್ಬಿಡ್ಬೇಕದು. ಯಾರಿಗೆ ಮಲಮೂತ್ರ ವಿಸರ್ಜನೆಗಳು ಸಮಂಜಸವಾಗಿ ಆಗೋದಿಲ್ಲ ಅಲ್ಲಿ ಅನಾರೋಗ್ಯಕ್ಕೆ ಖಂಡಿತ ತುತ್ತಾಗ್ತಾರೆ. ಆಮೇಲೆ ಈ ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಈ ಹೊಟ್ಟೆ. ಯಾರಿಗೆ ಹೊಟ್ಟೆ ತುಂಬ ದಪ್ಪ ಇರುತ್ತೆ, ಹೊಟ್ಟೆ ಬೆಳೆಸ್ಕೊಂಡ್ಬಿಟ್ಟಿರ್ತೀವಲ್ಲ, ಆ ಹೊಟ್ಟೆ ಬೆಳೆಸ್ಕೊಂಡವ್ರಿಗೆ ಖಂಡಿತ ಹೇಳ್ತೀನಿ ಅನಾರೋಗ್ಯ ಅಲ್ಲೇ ಪ್ರಾರಂಭ. ಇವತ್ತು ಶುಗರು, BP, ಇನ್ನೊಂದು ಮತ್ತೊಂದು ಮಗದೊಂದು ಹೇಳಿ ತೀರ್ದು. ಇವತ್ತು ನಾವು ಕೇಳ್ತಿರ್ತಕ್ಕಂಥ ಈ ರೋಗದ ಹೆಸರುಗಳು ಇದು ಇತ್ತೀಚೆಗೆ ಕೇಳ್ತಿದ್ವಿ, ನಾವು ಪೂರ್ವದಲ್ಲಿಲ್ಲ. ಪೂರ್ವದಲ್ಲಿದ್ದಂತಹ ಅವರು 80 ವರ್ಷ, 90 ವರ್ಷ, 100 ವರ್ಷ, 110 ವರ್ಷ, 120 ವರ್ಷದವರು ಇವತ್ತು ಚೆನ್ನಾಗಿದ್ದಾರೆ. ಅಂದರೆ ಹಿಂದಿನ ಪರಂಪರೆಯಲ್ಲಿದ್ದವರು ಅವರ ಆಹಾರ ಪದ್ಧತಿಗಳು ಭಾಳ ಚೆನ್ನಾಗಿದೆ. ಆದರೆ ನಾವೇನು ಮಾಡ್ತಿದ್ದೀವಿ, ನಾವು ಯಾವುದು ಬೇಡವೋ ಅದಕ್ಕೆ ಮೊರೆ ಹೋಗ್ತಾ ಇದ್ದೀವಿ. ನಾವು ಅನ್ನ ಊಟ ಮಾಡ್ತೀವಿ, ಅನ್ನ ಸ್ವಲ್ಪ ಏನಾದ್ರು ಒಂಚೂರು ಅನ್ನದ ಕಲರು ಆ ಬಿಳಿ ಬಣ್ಣದ ಏನಾದ್ರು ಸ್ವಲ್ಪ ಕಡಿಮೆ ಆದರೆ ಅನ್ನ ಮುಟ್ಟೋದಿಲ್ಲ. ಅನ್ನ ಹೇಗಿರಬೇಕು, ಸಣ್ಣಗೆ ರಂಬೆ ಥರ ಇರಬೇಕು ಅನ್ನ, ನಾವು ಯೋಚನೆ ಮಾಡೋದು. ಆದರೆ ನಿಜಕ್ಕೂ ಅನ್ನವನ್ನು ಹೇಗಿರಬೇಕು, ಯಾವ ಅಕ್ಕಿ ಊಟ ಮಾಡಬೇಕು, ಅಕ್ಕಿ ಪಾಲಿಷ್ಗೆ ಹೋಗ್ಬೇಕಾದ್ರೆ ಕಂಪ್ಲೀಟಾಗಿ ಅಕ್ಕಿ ಮೇಲಿರ್ತಕ್ಕಂಥ 4-5 ಪದರೆಗಳನ್ನು ತೆಗೆದ್ರೆ ಒಳಗಡೆ ಇರ್ತಕ್ಕಂಥ ಬಿಳಿಯ ಬಣ್ಣದ ಏನಿದೆ ಅದಷ್ಟೇ ನಮಗೆ ಆಹಾರ ಬೇಕು ಅಂತ ಚಿಂತನೆ ಮಾಡ್ತಿದ್ದೀವಿ. ಆದರೆ ಹಿಂದಿನ ಪದ್ಧತಿ ಹಾಗಿಲ್ಲ. ಹಿಂದೆ ಏನಪ್ಪ ಅಂದರೆ ಆ ಭತ್ತವನ್ನು ಮೇಲ್ಗಡೆ ಭತ್ತದ ಹೊಟ್ಟು ಮಾತ್ರ ತೆಗೆದು ಒಳಗಿರ್ತಕ್ಕಂಥದ್ದು ಆಗಿ ಆ ಫೈಬರ್ ಅಂಶ, ಅದೇನು ನಾರಿನಂಶ ಇತ್ತು ಅದಷ್ಟನ್ನು ಊಟ ಮಾಡ್ತಿದ್ವಿ. ಸ್ವಲ್ಪ ಊಟ ಮಾಡಿದ್ರು ದೇಹಕ್ಕೆ ಶಕ್ತಿ ಇರ್ತಿತ್ತು. ಆದರೆ ಇವತ್ತಿನ ಪದ್ಧತಿ ಹಾಗಲ್ಲ. ಅನ್ನ ನೋಡಬೇಕು, ಕೆಲವು ಕಡೆ ಅಂತೂ ಕಂಪ್ಲೀಟಾಗಿ ವೈಟ್ ಒಳ್ಳೆ ಸುಣ್ಣದ ಇದ್ದಂಗೆ ಇರುತ್ತೆ. ಹಾಗಿದ್ದರೆ ಮಾತ್ರ ಅನ್ನ ನೋಡೋಕ್ಕೆ ಆನಂದ ಅಂತ ನಾವು ನೋಡ್ಲಿಕ್ಕೆ ಆನಂದ ಇರುತ್ತೆ ಅದು, ಆದರೆ ದೇಹಕ್ಕೆ ಆರೋಗ್ಯ ಅಲ್ಲ ಅದು. ಇವತ್ತಿಗೂ ಕೆಂಪಕ್ಕಿ ಅನ್ನ ಅದರ ಆರೋಗ್ಯನೇ ಬೇರೆ. ಸಾಮಾನ್ಯಕ್ಕೆ ಇವತ್ತಿಗೂ ಸಹಿತ ಕೆಲವು ಕಡೆ ಹಳ್ಳಿಗಳ ಕಡೆ ಆ ಬೆಳೆದಕ್ಕಿಯನ್ನು ಅಂದರೆ ಅವ್ರು ಬೆಳೆದಿರ್ತಕ್ಕಂಥ ಅಕ್ಕಿಯನ್ನು ಮಾರಾಟಕ್ಕೆ ಕಳಿಸ್ಬೇಕಾದ್ರೆ ಅದಕ್ಕೆ ಪಾಲಿಶ್ ಹಾಕಲೇಬೇಕು. ಅದರಲ್ಲೂ ಸಾವಯವ ಅಂತ ಇದೆ ಇತ್ತೀಚೆಗಲ್ಲ, ಅದು ಪೂರ್ವದಲ್ಲಿ ಸಾವಯವ ಕರೆಕ್ಟಾಗಿತ್ತು. ದನದ ಗೊಬ್ಬರ ಮಾತ್ರ ಹಾಕಿ ಅದರಲ್ಲಿ ಬೆಳಿಬೇಕಾಗಿದ್ದ ತರಕಾರಿ ಆಗಲಿ ದವಸ ಧಾನ್ಯಗಳಾಗಲಿ ಇತ್ತು. ಆದರೆ ಇವತ್ತಲ್ಲ. ಇವತ್ತು ಬರ್ತಿರ್ತಕ್ಕಂಥ ಬೀಜಗಳು, ಈ ಬಿತ್ತನೆ ಬೀಜಗಳಿದೆಯಲ್ಲ, ಅದಕ್ಕೆ ಗೊಬ್ಬರ ಹಾಕ್ತಿದ್ರೆ, ಅದಕ್ಕೆ ಕೆಮಿಕಲ್ಸ್ ಕೊಡ್ತಿದ್ರೆ ಅದು ಬೆಳೆಯೋದೇ ಇಲ್ಲ. ಇದು ಪರೀಕ್ಷೆ, ನಾನು ಸೋತಿರೋದು ನಾನೇ ಇದರಲ್ಲಿ. ಏನೋ ಆಶ್ರಮದಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಒಂದಷ್ಟು ಯಾರೋ ತರಕಾರಿ ಬೀಜ ತಂದುಕೊಟ್ರು. ಆ ತರಕಾರಿ ಬೀಜವನ್ನೆಲ್ಲ ಸಹಿತ ಮಣ್ಣನ್ನು ಹದ ಮಾಡಿ ನಾನು ಸ್ವಲ್ಪ ನಿಂತ್ಕೊಂಡು ನನಗೂ ಸ್ವಲ್ಪ ಜಮೀನಲ್ಲಿ ಏನೋ ಒಂಚೂರು ಕೆಲಸ ಮಾಡಬೇಕು ಅನ್ನೋ ಆಸೆಗೆ ಕಷ್ಟಪಟ್ಟು ಎಲ್ಲ ಶ್ರಮಪಟ್ಟು ಮಾಡಿದೆ. ಬೀಜ ಹಾಕಿದೆ, ಮೇಲೆ ಮಣ್ಣು ಹಾಕಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ದನದ ಗೊಬ್ಬರ ಎಲ್ಲ ತಂದು ಒಂದು ಸ್ವಲ್ಪ ಹಾಕಿದೆ. ಪ್ರತಿ ದಿವಸ ನೀರು ಬಿಡೋದಕ್ಕೆ ಶುರು ಮಾಡಿದೆ. ನೀರು ಬಿಟ್ಟು ಹದ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದೆ. ನಾನು ಮುಂದೆ ಬೆಳಿಲೇ ಇಲ್ಲ ಗಿಡಗಳು, ಕನಿಷ್ಠ ಪಕ್ಷ 1 ಅಡಿನೂ ಮೇಲಕ್ಕೆ ಎದ್ದೇಳಲೇ ಇಲ್ಲ. ಆಮೇಲೆ ಒಬ್ಬ ರೈತರನ್ನು ಕೇಳಿದೆ, ಹೀಗಾಯ್ತಲ್ಲ ಹೆಂಗಪ್ಪ ಇದು, ಯಾತಕ್ಕೆ ಹಿಂಗಾಯ್ತು ಅಂತ ಕೇಳಿದ್ರೆ, ಅದಕ್ಕೆ ಯೂರಿಯಾ ಹಾಕಿದ್ರಾ ಅಂದರು, ಅದಕ್ಕೆ ಕೆಮಿಕಲ್ಸ್ ಹಾಕಿದ್ರಾ ಅಂದರು. ಅಂದರೆ ಅದೇನೋ ಸಣ್ಣ ಬಾಟ್ಲು ಬರ್ತದೆ, ಅದನ್ನ ಹಾಕೊಂಡು ಸ್ಪ್ರೇ ಮಾಡಬೇಕಂತೆ, ಯೂರಿಯಾ ಚೆಲ್ಲಬೇಕಂತೆ, ಅವಾಗ ಬರ್ತದೆ. ಇನ್ನು ಅದು ಅಷ್ಟು ಹಾಕಿದ್ಮೇಲೆ ಅನಾರೋಗ್ಯ ಶುರು ಆಯ್ತಲ್ಲ. ಅಂದರೆ ಆ ಬೀಜನೂ ಹಾಗಾಗಿದೆ, ಭೂಮಿನೂ ಬಹುಶಃ ಅದಕ್ಕೆ ಹೋಗ್ಕೊಳ್ತಾ ಇದೆಯೋ ಏನೋ. ಇದೆರಡರ ಮಧ್ಯದಲ್ಲಿ ಮನುಷ್ಯನ ಆಯುಷ್ ಪ್ರಮಾಣ ಏನು? ಮನುಷ್ಯ ತಿನ್ನೋದು ವಿಷ ಆಯ್ತಲ್ಲ. ಮೈದಾ ಮುಟ್ಲೇಬಾರ್ದು ನಾವು, ಆದರೆ ಬೇಕರಿ ಪದಾರ್ಥ ಬಿಡಲ್ವಲ್ಲ ನಾವು. ನಮಗೆ ಅನಾರೋಗ್ಯ ಎಲ್ಲೆಲ್ಲಿದೆ ಇವತ್ತು. ಚಿಕ್ಕ ವಯಸ್ಸಿಗೆ ಶುಗರು, BP ಶುರುವಾಗೋಗ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಶುರುವಾಗತ್ತೆ, ಅಸಿಡಿಟಿ ಶುರುವಾಗತ್ತೆ. ನೆನೆ ಪಾಪ ಯಾವುದೋ ಒಂದು ಮಗು ಬಂದಿತ್ತು, ಇನ್ನು ಮಗುಗೊಂದು 6 ತಿಂಗಳು ಇಲ್ಲ, 6-7 ತಿಂಗಳು ಇರಬೇಕೇನಂತ ಒಂದು 8 ತಿಂಗಳು ಇಟ್ಕೊಳ್ಳೋಣ, ಅದಕ್ಕೆ ಥೈರಾಯ್ಡ್ ಅಂತೆ. 1-2 ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು. ಮೊದಲು ನಾವು ಮೈದಾ, ಸಕ್ಕರೆ, ಉಪ್ಪು, ಈ 3 ಪ್ರಧಾನವಾಗಿರ್ತಕ್ಕಂಥ ರುಚಿಗಳೇ. ಸಕ್ಕರೆ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅನ್ನೋ ಥರ ಚಿಂತನೆ. ಮೈದಾ ಒಳ್ಳೆ ಬಿಸ್ಕೆಟು ಬೇಕು ಬೇಡ ಎಲ್ಲದಕ್ಕೂ ಮೈದಾ ಬೇಕಾಗುತ್ತೆ. ಯಾವುದೇ ಒಂದು ಸ್ವೀಟ್ಸ್ ಆಗಲಿ ಮದುವೆ ಮನೆಯಿಂದ ಹಿಡಿದು ಮನೆಯಲ್ಲಿ ನಿತ್ಯ ಬೇಕಾಗಿರ್ತಕ್ಕಂಥದ್ದಕ್ಕೆ ಮೈದಾ ಬಳಸ್ತೀವಿ, ಅಲ್ಲಿ ನಮಗೆ ರೋಗ ಜಾಸ್ತಿ ಆಗುತ್ತೆ.
ಇನ್ನು ಉಪ್ಪು, ಯಾವ ಉಪ್ಪು ತೊಗೊಳ್ಬೇಕು? ಇವತ್ತು ಮಾರ್ಕೆಟಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಆ ಉಪ್ಪು ನೋಡ್ತಾ ಇದ್ದರೆ ಆನಂದ. ಯಾಕೆಂದರೆ ಅಡ್ವರ್ಟೈಸ್ಮೆಂಟ್ ಮಾಡೋರು ನೋಡ್ಲಿಕ್ಕೆ ಆನಂದ, ಅವರು ಮಾಡುವಂಥ ಅಡ್ವರ್ಟೈಸ್ಮೆಂಟ್ಸ್ ಏನು ಕೊಡ್ತಾರೋ ಅದು ಇನ್ನೂ ಮಹದ ಆನಂದ. ಅದನ್ನು ಮಾರನೇ ಸಹ ಕಷ್ಟನ ಸುಖನ ನಾವು ದುಡ್ಡು ಕೊಟ್ಟು ತರ್ತೀವಿ, ನಮ್ಮ ಅನಾರೋಗ್ಯ ಫಿಕ್ಸ್ ಮಾಡ್ಕೊಳ್ತೀವಿ. ಉಪ್ಪು ಹೀಗೆ ಹಿಡ್ಕೊಂಡು ಹಿಂಗೆ ಬಿಟ್ಟರೆ ಒಂದೊಂದು ಕಣಗಳು ಬೀಳುವಂಥ ಶೈಲಿ ನೋಡ್ರೆ ಅದೇ ಉಪ್ಪೇ ಬೇಕಪ್ಪ ನಮ್ಗೆ ಅಡುಗೆಗೆ ಅಂತ ನಾವು ಅಂದ್ಕೊಳ್ತೀವಿ. ಅದರಲ್ಲಿ ವಿಷ ಇದೆ ಅಂತ ನಾವು ತಗೊಳ್ತಾ ಇಲ್ಲ. ಮನೆಯಲ್ಲಿ ನಾವೆಲ್ಲರೂ ಸಹಿತ ವಿಷಕ್ಕೆ ಒಕ್ಕೊಂಬಿಟ್ಟಿದ್ದೀವಿ. ನೀವು ಸರಿಯಾದಂಥ ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥ ತಿಂದ್ರೂ ಸಹಿತ ಅದರ ರುಚಿ ಅಂಥದ್ದೇ ಇಲ್ಲ. ಯಾಕೆಂದರೆ ಈ ನಾಲಿಗೆ ವಿಷ ತೊಗೊಂಡು ಈ ದೇಹ ಅದಕ್ಕೆ ಒಕ್ಕೊಂಡು ಒಳ್ಳೆ ಅಮೃತದಂಥದ್ದು. ಇವತ್ತು ಯಾರೋ ಸಾವಯವದ್ದು ಒಳ್ಳೆ ಪದಾರ್ಥ ಬೆಳೆದಿದ್ದಾರೆ, ಒಂದು 10 ರೂಪಾಯಿ ಬೆಲೆ ಜಾಸ್ತಿ ಸಾವಯವ. ಇವತ್ತು ಪರಿಸ್ಥಿತಿ ಹೇಗಿದೆ ಅಂದರೆ, ಇದು 10 ರೂಪಾಯಿ ಇದ್ದರೆ ಅದು 20 ರೂಪಾಯಿ ಇರುತ್ತೆ. 20 ರೂಪಾಯಿಗೆ 10 ರೂಪಾಯಿಗೆ ತಿನ್ನೋ ಪದಾರ್ಥದಲ್ಲಿ ಅರ್ಧ ಭಾಗ ತಿಂದರೆ ಸಾಕು, ನಾವು ಆರೋಗ್ಯವಾಗಿರ್ತೀವಿ, ಹೊಟ್ಟೆ ತುಂಬಿಸ್ಕೊಳ್ತೀವಿ. ಆದರೆ ನಮ್ಗೆ ಅದಲ್ಲ, ಅದು ನಾಲಿಗೆಗೆ ರುಚಿಕರಿಸೋದೇ ಇಲ್ಲ. ಹಾಗಾಗಿ ಸಾವಯವ ಒಂದಷ್ಟು ಜನಕ್ಕೆ ಮಾತ್ರ ಹತ್ತಿರ ಆಗ್ತಾ ಇದೆ. ಆದರೆ ನಿಜಕ್ಕೂ ಆರೋಗ್ಯ ಬೇಕು ಅನ್ನೋರು ಸಾವಯವಕ್ಕೆ ಮೊರೆ ಹೋಗಬೇಕು. ಈ ಸಾವಯವ ಅಂತ ತಿಳ್ಕೊಂಡು ಮೋಸ ಮಾಡೋವಂಥದ್ದು ದಂಧೆ ಸಹಿತ ಅದು ಜಾಸ್ತಿ ಆಗಿಬಿಟ್ಟಿದೆ. ಅದ್ರ ಬಗ್ಗೆನೂ ಎಚ್ಚರಿಕೆ ಇರಲಿ. ಈಗ ಎಲ್ಲರೂ ಸಾವಯವ ಎಂಬತಕ್ಕಂಥ ಪದವನ್ನು ಉಚ್ಚರಿಸೋದ್ರಿಂದ, ಹೇಳೋದ್ರಿಂದ ಈಗೇನು ಮಾಡ್ತಿದ್ದಾರೆ, ಎಲ್ಲರೂ ಅದರ ಮೇಲೆ ಒಂದು ಬೋರ್ಡ್ ಹಾಕೋದು, ಪ್ರತ್ಯೇಕವಾಗಿ ಹಾಕೋದು. ಯಾರೋ ಒಬ್ಬರು ಒಂದಷ್ಟು ಮಾಡಿದ್ರು, ಒಬ್ಬರು ಕಷ್ಟಪಟ್ಟು ಒಂದು ವಿಚಾರವನ್ನು ತಿಳ್ಕೊಂಡ್ರು, ಹಿಂದಿನ ಪರಂಪರೆ, ಹಿಂದಿನ ಆರೋಗ್ಯದ ಗುಟ್ಟು ಏನು ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಈ ಸಜ್ಜೆ, ಗೂರ್ಲು, ನವಣೆ ಇದೆಲ್ಲವನ್ನು ಸಹಿತ ಒಂದಷ್ಟು ಜನ ಅದನ್ನು ಪೌಡ್ರ್ ಮಾಡಿ ಅದೇನೋ ಗಂಜಿ ಪೌಡ್ರ್ ಅಂತ ಮಾಡಿದ್ರು. ಇದು ಆರೋಗ್ಯಕ್ಕೆ ಒಳ್ಳೆಯದು, ಶುಗರ್ ಬರಲ್ಲ, BP ಬರಲ್ಲ ಅಂತ. ಇವತ್ತು ಮಾರುಕಟ್ಟೆಯಲ್ಲಿ ನೋಡಿದ್ರೆ 1000 ಪಾಕೆಟ್ ಇದೆ, 1000 ಜನ ಅದಕ್ಕೆ ಮುಂದೆ ಬಂದರು. ಅಂದರೆ ಎಲ್ಲರಿಗೂ ಬಿಸ್ನೆಸ್ಸು ತಪ್ಪಲ್ಲ. ಒಂದು ಒಳ್ಳೆ ಪದಾರ್ಥವನ್ನು 10 ಜನ ವ್ಯಾಪಾರ ಮಾಡಿ 10 ಜನದ ಮನೆಗೂ ಸೇರಬೇಕು, ನೀವು ಅದರಲ್ಲಿ ತೃಪ್ತಿ ಆಗಬೇಕು, ಒಂದು ಹೊಸ ಜೀವನಕ್ಕೆ ಒಂದು ಕಾಲಿಡಬೇಕು, ಒಪ್ಕೊಳ್ಳೋಣ. ಆದರೆ ಅದಕ್ಕೆ ಇನ್ನಷ್ಟು ಬಣ್ಣ ಕಟ್ಟುವಂಥದ್ದು. ಯಾವಾಗ ಬಿಸ್ನೆಸ್ ಜಾಸ್ತಿ ಆಗುತ್ತೋ, ಪ್ರಾರಂಭದಲ್ಲಿ ಅದರದ್ದು ಏನು ಪ್ರೊಸೆಸ್ ಇರುತ್ತೋ, ಏನು ಮಾಡಬೇಕು ಅದು ಪ್ರಾರಂಭಿಕವಾಗಿ. ಅದಾದ ನಂತರ ಬಲ್ಕಾಗಿ ಒಂದು 20 kg ಆರ್ಡ್ರ್ ಇದ್ದಿದ್ದು ಸಡನ್ನಾಗಿ 120 kg ಆರ್ಡ್ರ್ ಆದರೆ, 120ಗೆ ಹೋಗಿ 1000 kg ಆರ್ಡ್ರ್ ಆಗಿಬಿಟ್ರೆ ಎಲ್ಲಿಂದ ಬರಬೇಕು ಆ ಪ್ರೋಸೆಸ್? ಅವಾಗ ತಿರುಗಿ ಅಲ್ಲಿ ಮಿಶ್ರಣಿ ಶುರು, ಅದೇ ಮಿಕ್ಸಿಂಗ್ ಶುರು ಆಗುತ್ತೆ ಮತ್ತೆ. ಅಷ್ಟೇ ಮಾಡಲೇಬೇಕದು. ಈಗ ಸಡನ್ನಾಗಿ ನೀವು 5000 kg ನನಗೆ ಆರ್ಡ್ರ್ ಕೊಟ್ಬಿಟ್ರೆ ನಾನು ಎಲ್ಲಿಂದ ಕೊಡಲಿ? ಕೊಡ್ತಿದ್ರೆ ನಿಮ್ಮನ್ನು ಕಳ್ಕೋಬೇಕು ನಾನು. ಅವಾಗ ಶುರು ಆಗುತ್ತೆ ಈ ಕಡೆಯಿಂದ ಪಕ್ಕದಲ್ಲಿ ಇನ್ನೊಂದು ಮೂಟೆ ಮಿಕ್ಸ್ ಮಾಡೋದು. ಹೀಗೆ ವ್ಯವಸ್ಥೆಗಳು ಹಿಂಗೆ ಆಗೋಗ್ತಾ ಇದೆ. ಆದರೆ ಹಿಂದೆ ಮನೆಯಲ್ಲಿ ಅಜ್ಜಿ ತಾತ ಇದ್ರಲ್ಲ, ನಿಮ್ಮ ಅಜ್ಜಿ ತಾತ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅವ್ರನ್ನ ಕೇಳಿ ಆರೋಗ್ಯದ ಗುಟ್ಟು. ಅವರು ಮಾರುಕಟ್ಟೆಯಿಂದ ತರ್ತಿರ್ಲಿಲ್ಲ ಆರೋಗ್ಯವನ್ನು. ಆರೋಗ್ಯ ಮಾರುಕಟ್ಟೆನಲ್ಲೋ ದುಡ್ಡು ಕೊಟ್ಟರೆ ಬರ್ತಕ್ಕಂಥದ್ದಲ್ಲ. ಆ ಶುಚಿತ್ವವನ್ನು ಕಾಪಾಡಿ ಮನೆಯ ಏಕಾದಶಿ ಆಗಲಿ, ದ್ವಾದಶಿ ಆಗಲಿ, ಆ ಮಾಸದಲ್ಲಿ ಬರ್ತಕ್ಕಂಥ ಕಾಲದಲ್ಲಿ ಯಾವಾಗ ಊಟ ಮಾಡಬೇಕು. ಇವತ್ತು ಹಬ್ಬ ಬಂತು. ನಮ್ಮಲ್ಲಿ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಹಬ್ಬದ ಖಾದ್ಯಗಳು, ಒಂದೊಂದು ಹಬ್ಬದ ಅಡಿಗೆ ಒಂದೊಂದು ಥರ ಇದೆ. ಎಲ್ಲ ಹಬ್ಬಕ್ಕೂ ಒಬ್ಬಟ್ಟು ಮಾಡೋದಿಲ್ಲ, ಎಲ್ಲ ಹಬ್ಬಕ್ಕೂ ಕಜ್ಜಾಯ ಮಾಡೋದಿಲ್ಲ, ಎಲ್ಲ ಹಬ್ಬಕ್ಕೂ ಕಡುಬು ಮಾಡೋದಿಲ್ಲ. ಯಾತಕ್ಕಾಗಿ ಬೇರೆ ಬೇರೆ ಬದಲಾವಣೆ ಮಾಡಿದ್ದಾರೆ? ಒಂದು ದೇವರಿಗೆ ಮಾತ್ರ ಕಜ್ಜಾಯ ಅಂದರೆ ಒಂದಿಷ್ಟು ಲಕ್ಷ್ಮಿ ಮಾತ್ರ ಪ್ರೀತಿ, ಕಡುಬು ಅಂದರೆ ಅದು ಗಣಪತಿಗೆ ಮಾತ್ರ ಪ್ರೀತಿ, ಪೊಂಗಲ್ ಅಂದರೆ ಅದು ಇನ್ನೊಬ್ಬರಿಗೆ ಪ್ರೀತಿ. ಧನುರ್ಮಾಸದಲ್ಲಿ ಪೊಂಗಲ್ಲೇ ಮಾಡ್ತಾರೆ. ಯಾತಕ್ಕೋಸ್ಕರ? ಆ ಮಾಸದಲ್ಲಿ ಚಳಿ, ಬೆಳಗ್ಗೆ ಬೇಗ ಎದ್ದೇಳ್ತೀವಿ, ಮೆಣಸು ಮತ್ತು ಅದಕ್ಕೆ ಹೆಸರು ಬೇಳೆ ಮತ್ತು ಅಕ್ಕಿ ಬೀಳಿ. ಅಕ್ಕಿ ಅಂದರೆ ಚಂದ್ರ, ಹೆಸರು ಅಂದರೆ ಬುಧ. ಹಾಗೆ ಮೆಣಸು ತಾಯಿ ಲಕ್ಷ್ಮಿಗೆ ಇಷ್ಟ. ಒಂದು ಕಡೆಯಿಂದ ಆಧ್ಯಾತ್ಮಿಕದ ಟಚ್ಚು, ಇನ್ನೊಂದು ಕಡೆಯಿಂದ ಆರೋಗ್ಯದ ಬಗ್ಗೆ. ಈ ಕಡೆ ಆರೋಗ್ಯ ಬೇಕು, ಈ ಕಡೆ ಧಾರ್ಮಿಕತೆ ಬೇಕು. ಜೊತೆಗೆ ಅದನ್ನು ಮಾಡಿ ಬಡಿಸುವಂತಹ ತಾಯಂದರು ತಾವೇ ಸ್ವತಃ ಮಾಡಿದ್ರೆ ಅದರ ರುಚಿ ಅಭಿರುಚಿ ಆಗುತ್ತೆ. ಮಾರ್ಕೆಟಲ್ಲಿ ಎಲ್ಲವೂ ಸಿಗುತ್ತೆ, ಆದರೆ ತಾಯಂದರು ನೀವು ಅಡುಗೆ ಮಾಡಿದ್ರೆ, ನಿಮ್ಮ ಕೈಯಲ್ಲಿ ಅಡುಗೆ ಮಾಡಿ ಬಡಿಸಿದ್ರೆ ಅದು ತೃಪ್ತಿ ಇರುತ್ತೆ. ವಿಚಾರ ಸಾಕಷ್ಟು ಇದೆ, ಹೇಳ್ತಾ ಇದ್ರೆ ಬರೀ ಕತೆ ಕೇಳಬಾರ್ದು. ನೀವು ಇದನ್ನು ಪಾಲನೆ ಮಾಡಬೇಕು, ಪಾಲಿಸಬೇಕು. ಪಾಲಿಸಿದ್ರೆ ಮಾತ್ರ ಸತ್ಯ ಎಲ್ಲ ನಡೆಯುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ. ಇನ್ನು ಈಗ ರಾಶಿಫಲಗಳನ್ನು ಪ್ರಾರಂಭ ಮಾಡಬೇಕು ಗುರುಗಳೇ. ಇನ್ನು ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನದ ಭಾದ್ರಪದ ಮಾಸದ ಶುಕ್ಲಪಕ್ಷದ ಶುಭ ಏಕಾದಶಿ ಎಂದು ಇದ್ದ ಶಿವನ ಆರಾಧನೆ, ಅತ್ತ ಕೇಶವನ ಆರಾಧನೆ, ಶಿವಕೇಶವರ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ಮನುಷ್ಯನ ಗ್ರಹಗತಿಗಳು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಏನೇ ನಡೀತಾ ಇದೆ, ಜೊತೆಗೆ ಲಾಭ ಏನು ನಷ್ಟ ಏನು, ಹೇಗಿರಬೇಕು ನಮ್ಮ ಬದುಕಿನ ಆ ಸುಂದರವಾದಂಥ ಕ್ಷಣಗಳನ್ನು ನಾವು ದಾಟಬೇಕಾದ್ರೆ ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದೇ ಈ ರಾಶಿಫಲ.
ಬನ್ನಿ ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೇ ಇದೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಏನು ಮಾಡಬೇಕಾದ್ರೂ ಸಹಿತ ಒಳಮನಸ್ಸು ಹೇಳೋದೊಂದು, ಆಚೆ ಕಡೆ ನಿಮ್ಮ ನಡವಳಿಕೆಗಳು ಮತ್ತೊಂದು. ಏನೇ ಆದರೂ ಇವತ್ತು ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೂ ಇಂಥದ್ದೇ ಸಮಸ್ಯೆಗಳು ಮೇಷರಾಶಿಯವರಿಗೆ. 12 ಗಂಟೆ 12 ನಿಮಿಷದಿಂದ 4 ಗಂಟೆ 20 ನಿಮಿಷದವರೆಗೂ ಮತ್ತಷ್ಟು ಅದ್ಭುತವಾದಂಥ ಕ್ಷಣಗಳನ್ನು ತಾವು ಕಾಣುತ್ತೀರಿ. ಇವತ್ತಿನ ಯೋಗ ಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸಾಧ್ಯವಾದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಇವತ್ತಿನ ಕಾಯಕವನ್ನು ತಾವು ಪ್ರಾರಂಭಿಸಿದ್ದೇ ಆದರೆ ಒಂದಷ್ಟು ಸುಂದರವಾದಂಥ ಕ್ಷಣಗಳನ್ನು ತಾವು ಗಮನಿಸ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆಗಲಿ ಸಂಧ್ಯಾಕಾಲ ಆಗಲಿ ತಪ್ಪದಿರೋ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳು, ನೀವು ಸಾಕಿರುವ ನಾಯಿಗಳು ಪರವಾಗಿಲ್ಲ, ಒಟ್ಟಾರೆ ಹೇಳಬೇಕಂದ್ರೆ ಶ್ವಾನಗಳಿಗೆ, ನಾಯಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಮೇಷರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಾಗ ಮಾತ್ರ ಸಾಧ್ಯ. ಅಂತಹ ನಿಟ್ಟಿನಲ್ಲಿ ಇವತ್ತು ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮದೇವತೆಯನ್ನು ಅಥವಾ ಶಿವ ಸಾನ್ನಿಧ್ಯವನ್ನು ಹೋಗಿ ದರ್ಶನ ಮಾಡಿಕೊಂಡು ಒಂದಷ್ಟು ಪತ್ರೆಗಳಿಂದ, ಅದರಲ್ಲೂ ಬಿಲ್ವಪತ್ರೆಯಿಂದ ತ್ರಿದಳಂ ತ್ರಿಗಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ, ಆ 3 ದಳಗಳಿರ್ತಕ್ಕಂಥ ಒಂದು ಬಿಲ್ವಪತ್ರೆಯನ್ನು ಶಿವ ಸಾನ್ನಿಧ್ಯದಲ್ಲಿಟ್ಟು ಶಿವನ ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಅರ್ಚನಾ ಪ್ರಸಾದ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಜೊತೆಗೆ ಉದ್ಯೋಗದಲ್ಲಿ ಮತ್ತಷ್ಟು ಸಂತೋಷ ಪಡ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಹೆಣ್ಣುಮಕ್ಕಳು ಸ್ವಲ್ಪ ಸಮಾಧಾನವಾಗಿದ್ದು ಇವತ್ತಿನ ಕೆಲಸದಲ್ಲಿ ನೀವು ಕೆಲಸವನ್ನು ಸಿದ್ಧಿಪಡಿಸ್ಕೊಂಡ್ರೆ ಸಾಕಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳಂತೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಚಂಚಲತೆಯಿಂದ ಇದೆ. ಜೊತೆಯಲ್ಲಿರ್ತಕ್ಕಂಥವ್ರು ಮೋಸ ಮಾಡ್ತಿದ್ದಾರೇನೋ, ಅಥವಾ ನಾನು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಒಂದು ಅಚಾತುರ್ಯ ಆಗ್ತಾ ಇದೆಯೇನೋ, ಅಥವಾ ಎಲ್ಲೋ ಒಂದು ಕಡೆ ನಾನು ಸೋಲುಪ್ಕೋಬೇಕಾದ ಪರಿಸ್ಥಿತಿ ಎದುರಾಗುತ್ತೇನೋ ಎಂಬತಕ್ಕಂಥ ಚಿಂತನೆ ನಿಮ್ಮನ್ನು ಬಾಧಿಸ್ಬೋದು. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಗುರುವಿನ ಅನುಗ್ರಹ ಪಡೆಯಬೇಕು ಅಥವಾ ಅನುಭವಸ್ಥರ ಮಾತನ್ನು ಆಲಿಸಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ನೀವು ಗಮನಕ್ಕೆ ತಂದುಕೊಂಡ್ರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವ ಸಂಕಷ್ಟದಲ್ಲೂ ಸಿಲುಕೊಳ್ಳಲ್ಲ. ಆದರೆ ನಿಮ್ಮ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಅದೇ ದೊಡ್ಡ ಸಮಸ್ಯೆ ಅಂತ ನೀವು ಅಂದುಕೊಂಡ್ರೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ನಿಮ್ಮಲ್ಲಿ ಮತ್ತೊಂದು ಬದಲಾವಣೆಯನ್ನು ಕಾಣಬಹುದು. ಇವತ್ತು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 12 ನಿಮಿಷದಿಂದ 4:20 ತನಕ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕ್ಷಣಗಳನ್ನೇ ಗಮನಿಸ್ತೀರಿ. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಆರಾಧನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉಪ್ಪು, ಅಕ್ಕಿ ಮತ್ತು ಉಪ್ಪನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು, ಅಂದರೆ 2 ಬೇರೆ ಬೇರೆ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೇವರ ಪ್ರಾರ್ಥನೆ ಮಾಡಿ ಅದನ್ನು ತುಳಸಿ ಗಿಡದ ಮೇಲೋ ಅಥವಾ ವಿಶೇಷವಾಗಿರ್ತಕ್ಕಂಥ, ಅಂದರೆ ಗಿಡಕ್ಕೆ ಉಪ್ಪು ಹಾಕಬೇಡಿ, ಉಪ್ಪನ್ನು ಹಾಕಬೇಕಾದ್ದು ಗಿಡದ ಯಾವುದೇ ಗಿಡಗಳಿಗೆ ಉಪ್ಪು ಹಾಕಬಾರ್ದು. ಅದನ್ನು ಪ್ರಾರ್ಥನೆ ಮಾಡಿ ಅದರ ಪಕ್ಕಕ್ಕೆ ಹಾಕಿ ಅಕ್ಕಿ ಮಾತ್ರ ಹಸಿರು ಗಿಡಗಳ ಮೇಲೆ ಚೆಲ್ಬಿಡಿ. ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಿಂದ ಅಭಿವೃದ್ಧಿಯನ್ನು ಕಾಣ್ತೀರಿ. ಮಾಡುವಂಥ ಕೆಲಸಗಳನ್ನು ವಾರದ ಮೊದಲನೇ ದಿವಸ ಇವತ್ತಾದ್ದರಿಂದ ಶಾಸ್ತ್ರಬದ್ಧವಾಗಿ ಸಾಧ್ಯವಾದಷ್ಟು ಸರಿಯಾದ ಸಮಯಕ್ಕೆ ಸರಿಯಾದ ಚಿಂತನೆ ಬೇಕು. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಅಡಚಣೆಗಳಾಗ್ಬೋದು, ಆದರೂ ಭಯ ಇಲ್ಲ. ಈ ವಾರದಲ್ಲಿ ಅದರಲ್ಲೂ ಪ್ರಾರಂಭಿಸುವಂಥ ಈ ಶುಭ ದಿನ ಸೋಮವಾರ, ವಾರದ ಮೊದಲನೇ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಮಾತ್ರ ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಉಸಿರಾಟದ ಪ್ರಕ್ರಿಯೆ ಆಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ ಅಥವಾ ಅಧಿಕವಾದಂತಹ ಬೆನ್ನೋವಾಗಲಿ ಕರ್ಕಾಟಕ ರಾಶಿಯವರಿಗೆ ಕಾಣಬಹುದು.
ಇದೆಲ್ಲ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಬರುವ ತೊಂದರೆ ತಾಪತ್ರೆಗಳಿಗೊಂದು ಅಲ್ಲಿಂದಲ್ಲೇ ಅದಕ್ಕೊಂದು ಪರಿಹಾರವನ್ನು ಹುಡುಕೊಂಡ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಪ್ರಾರಂಭಿಕ ಕ್ಷಣದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಒಂದಷ್ಟು ನೆಮ್ಮದಿ ಕಾಣದಂಥ ರೀತಿಯಲ್ಲಿರುತ್ತೆ. ಸಣ್ಣ ಸಣ್ಣ ವಿಚಾರವೂ ಸಹಿತ ಬಹಳಷ್ಟು ಬೇಗ ತಲೆ ಮೇಲೆ ಬಂದು ಕೂತ್ಕೊಂಡಂಗಾಗುತ್ತೆ. ಆದರೆ ಈ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು ನೀವು. ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಮಾರ್ಗ ಹೇಗೆ? ಒಂದು ಚಿಟಿಗೆಯಷ್ಟು ಕಡಲೆಬೇಳೆ ತಗೊಳ್ಳಿ, ಅಥವಾ ಹಳದಿ ಕಲರ್ ಇರ್ತಕ್ಕಂಥ ಅರಿಶಿಣ, ಅಂದರೆ ಚೆನ್ನಾಗಿರ್ತಕ್ಕಂಥ ಅಪ್ಪಟ ಅರಿಶಿಣ ತೆಗೆದುಕೊಂಡು 1-2-3 ಡ್ರಾಪ್ ನೀರು ಹಾಕಿ ಅರಿಶಿಣದ ಸಣ್ಣದಾದಂಥ ಒಂದು ಮುದ್ದೆಯನ್ನಾಗಿ ತಯಾರು ಮಾಡ್ಕೊಳ್ಳಿ, ಅಂದರೆ ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡ್ಕೊಳ್ಳಿ. ಅದನ್ನು ನಿಮ್ಮ ಅಂಗೈಯಲ್ಲಿಟ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ಯಾರಾದರೂ ಒಬ್ಬರು ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆ ಅರಿಶಿಣದ ಮುದ್ದೆಯನ್ನು ಹಸಿರು ಎಲೆಗಳ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ದರೂ ಎಂತಹ ಸಮಸ್ಯೆ ಇದ್ದರೂ ಅಲ್ಲಿಂದಲೇ ಪರಿಹಾರವನ್ನು ಕಂಡುಕೊಳ್ತೀರಿ. ಅದಷ್ಟೇ ಅಲ್ಲದಿರ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಅತ್ಯದ್ಭುತವಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿರುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ದಾನ ಧರ್ಮ ಮಾಡಿ, ಶಕ್ತಿ ಇದ್ದರೆ ಒಬ್ಬರಿಗೆ ಊಟ ಅನ್ನದಾನ ಮಾಡಿ, ಅಥವಾ ನೀವು ತಿನ್ನುವಂಥ ಪದಾರ್ಥದಲ್ಲೇ ಒಂದೆರಡು ಹಿಡಿಯಷ್ಟು ಅಥವಾ ಒಂದೆರಡು ಮುಷ್ಟಿಯಷ್ಟಾದರೂ ಅನ್ನವನ್ನು ಅಥವಾ ದವಸ ಧಾನ್ಯಗಳನ್ನು ದಾನವಾಗಿ ಕೊಟ್ಟರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮಲ್ಲಿ ಒಂದು ಅದ್ಭುತವಾದಂತಹ ಕಲೆ, ಒಂದು ವಿದ್ಯೆ ಅಥವಾ ತಾವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಪ್ರೋತ್ಸಾಹ, ಜೊತೆಲಿರ್ತಕ್ಕಂಥವರಿಂದ ಒಳ್ಳೆ ಮನ್ನಣೆ. ಅದಕ್ಕಿಂತ ಮುಖ್ಯವಾಗಿ ಉದ್ಯೋಗಾಕಾಂಕ್ಷೆಗಳು, ಯಾರೆಲ್ಲ ಉದ್ಯೋಗವನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ ಅಥವಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಅಥವಾ ಮಾಡುವ ಉದ್ಯೋಗವನ್ನು ಹೇಗೆ ಪ್ರಗತಿಪಡಿಸಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿದ್ದೀರಿ, ನಿಮ್ಮೆಲ್ಲರಿಗೂ ಭಗವತಿಯ ಅನುಗ್ರಹದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಅಂತಹ ಯೋಗ, ಆ ಯೋಗ ಫಲ ಅದೃಷ್ಟ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಆದರೂ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕು ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಜನ್ಮದಾತರಿಗೆ, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಪ್ರತ್ಯಕ್ಷ ಕಾಣುವಂತಹ ದೇವರು ತಂದೆ ತಾಯಿ, ಅವರನ್ನು ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡಿ ಅವರ ಒಂದು ಆಶೀರ್ವಾದ ಪಡೆದರೆ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಕನ್ಯಾ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಆದರೆ ರಾಹು ಇರ್ತಕ್ಕಂಥ ಆಸ್ಥಾನ ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಾಣಬಹುದು. ಹಾಗಾಗಿ ಮನಸ್ಸು ಸ್ವಲ್ಪ ಚಂಚಲತೆ ಆಗುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಅಂದುಕೊಂಡಿದ್ದ ಕೆಲಸ ಆಗುತ್ತೋ ಇಲ್ವೋ, ಅಥವಾ ನಾನು ಒಂದು ವಿಶ್ವಾಸವಾಗಿ ನಂಬಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ನಾನು ಮೋಸ ಮಾಡ್ತಾರೋ ಏನೋ, ಈ ಪ್ರಕಾರವಾದಂಥ ಒಂದಷ್ಟು ಅಸಮಾಧಾನ, ಒಂದಷ್ಟು ಚಂಚಲತೆ ಇವತ್ತು ತುಲಾರಾಶಿಯವರಿಗಿದೆ. ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪ್ರಾರಂಭಿಕ ಕ್ಷಣದಲ್ಲಿ ಬೆಳಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನವನ್ನು ತೀರಿಸಿದ ನಂತರ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಆಫೀಸು, ಉದ್ಯೋಗ, ಕಚೇರಿ ಯಾವುದೇ ಇರಲಿ, ಅಥವಾ ಹೆಣ್ಣು ಮಕ್ಕಳು ಮನೇಲಿರ್ತಕ್ಕಂಥವ್ರು ನಾವೇನು ಮನೆ ಬಿಟ್ಟು ಆಚೆಗೆ ಹೋಗಲ್ಲ, ನಾವು ಮನೇಲಿರ್ತೀವಿ ತುಲಾರಾಶಿಯವರು, ಆದರೂ ನಮ್ಮ ಭವಿಷ್ಯ ಹೇಗಿದೆ ಅಂತ ನೀವು ಚಿಂತನೆ ಮಾಡೋದಾದರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಳ್ಬೇಕು. ಸ್ನಾನ ಪೂಜೆ ಎಲ್ಲ ಮುಗಿಸಿದ ನಂತರ ಹೊರಗಡೆ ಬಂದು ನಿಂತು ಸೂರ್ಯನ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ಸೂರ್ಯನ ಕಿರಣಗಳನ್ನು ನೋಡ್ತಾ ಇವತ್ತಿನ ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಿ ಯಾವುದೇ ಸಮಸ್ಯೆ ಇಲ್ದಿರ ನಿನ್ನ ಅನುಗ್ರಹದಿಂದ ಎಲ್ಲವೂ ನಮ್ಗೆ ಒಳ್ಳೇದಾಗಬೇಕಪ್ಪ ಅಂತ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಒಂದುದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಬೇಕು. ಅಕಾಲ ಮೃತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಒಂದುದ್ದರಣೆ ತುಳಸಿ ತೀರ್ಥ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕೆಲವಷ್ಟು ಕರ್ಮಫಲಗಳನ್ನು ದೂರ ಮಾಡುತ್ತೆ. ಆ ತುಳಸಿ ಪ್ರದಕ್ಷಿಣೆ ಆಗಲಿ, ತುಳಸಿ ತೀರ್ಥ ಆಗಲಿ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ಶುಭ ದಿನ. ಇದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಮನಸ್ಸು ನೆಮ್ಮದಿ ಇರೋದಿಲ್ಲ. ನೆಮ್ಮದಿ ಇಲ್ಲದಿದ್ದರೂ ಬಲವಂತ ಭಾಗಸ್ನಾನ, ಏನೋ ಒಂದು ಒಪ್ಕೊಂಡ್ರೆ ಅಥವಾ ಎಲ್ಲಾದರೂ ಹೊರಡಬೇಕಾದ್ರೆ, ಏನಾದರೂ ಒಂದು ಜವಾಬ್ದಾರಿತ್ವ ನಡ್ಕೋಬೇಕಾದ್ರೆ ಅಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಪರಿಸ್ಥಿತಿಗಳು ಎದುರಾಗ್ತಿರುತ್ತೆ. ಆದರೂ ಒಂಥರ ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿಯಲ್ಲೂ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ.
ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ನಂಬಿರ್ತಕ್ಕಂಥ ದೇವರನ್ನು ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ತಾಯಿ ಭಗವತಿಯನ್ನು ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ, ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಆಗಬೇಕಾದ್ರೆ ಆ ಸಾಧನೆ ಹೇಗೆ? ನೀವು ನಂಬಿರ್ತಕ್ಕಂಥ ಹಿರಿಯರ ಆ ಮಾರ್ಗದರ್ಶನದಿಂದ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ, ಅಣ್ಣ ಅತ್ತಿಗೆ ಅಥವಾ ಯಾರಿದ್ದಾರೆ ಅವರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಆಗಿರ್ತಕ್ಕಂಥದ್ದನ್ನು ಮರೀತಕ್ಕಂಥದ್ದು, ಮುಂದಾಗಬೇಕಾಗಿರ್ತಕ್ಕಂಥದ್ದನ್ನು ಸ್ವಾಗತಿಸ್ತಕ್ಕಂಥದ್ದು. ಕಾಲಕ್ಕೂ ಬಂದೊದಗುವಂಥ ಒಂದಲ್ಲ ಒಂಥರ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ನಾವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಅದಕ್ಕಾಗಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವೃಶ್ಚಿಕ ರಾಶಿಯವರು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನು ನಿರಂತರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನು ಅಂದುಕೊಂಡಿದ್ದರೂ ಆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದರ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳೋ ಯೋಗ ಫಲ ಇದೆ. ಹಾಗೆ ಇವತ್ತಿನ ಕಾಯಕದಲ್ಲಿ, ಇವತ್ತಿನ ಕೆಲಸದಲ್ಲಿ ಇನ್ನೊಂದು ಅದೃಷ್ಟ ನಿಮ್ಮದಾಗುತ್ತೆ. ಆ ಅದೃಷ್ಟ ಏನಪ್ಪ ಅಂದರೆ, ಇವತ್ತು ಫಲಾಫಲಗಳ ಜೊತೆಗೆ ಏನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಲಾಭವನ್ನು ಗಳಿಸಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಕ್ತಿ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ನಿಂತು ದೇವರ ಪ್ರಾರ್ಥನೆ ಮಾಡಿದ್ದನ್ನು ನೀರಿಗೆ ಹಾಕ್ತಕ್ಕಂಥದ್ದು. ಈ ಒಂದು ಕೆಲಸವನ್ನು ಮಾಡೋದರಿಂದ ಇವತ್ತು ಬಂದೊದಗುವ ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ತೀರಿ ಧನುರಾಶಿಯವರು. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಶನೈಶ್ಚರನ ಅನುಗ್ರಹ ಇದೆ. ತುಂಬ ದಿನಗಳ ನಂತರ ಒಂದು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಮನಸ್ಸಲ್ಲಿರ್ತಕ್ಕಂಥ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಇವತ್ತು ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಆ ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಇದುವರೆಗೂ ಚರಿತ್ರೆಯಲ್ಲಿ ತುಂಬ ಕೋಪದಿಂದ ನಡ್ಕೊಂಡಿರೋರಿಗೆ ಆ ಸಿಕ್ಕಂಥ ಸ್ಥಾನಮಾನ ಏನೂ ಸಮಂಜಸವಾದ್ದಲ್ಲ. ಆದರೆ ಕೋಪವನ್ನು ಬಿಡಬೇಕು, ಸಮಾಧಾನವಾಗಿರಬೇಕು, ಹಸನ್ಮುಖಿಯಾಗಿರಬೇಕು, ನಗನಗ್ತಾ ಇರಬೇಕು. ಕೋಪನೂ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವು ದೂರ ಮಾಡ್ಕೊಳ್ಬೇಕಾದ್ರೆ ಆ ಕ್ಷಣ ನೀವು ಸಮಾಧಾನವಾಗಿದ್ದರೆ ಮಾತ್ರನೇ ಸಾಧ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೇವಿಯ ಪ್ರಾರ್ಥನೆ ಅಥವಾ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ, ಏನಾರೊಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ದೇವಿಯ ಆ ಪ್ರಸನ್ನತೆ ಬೇಕು, ಹಸನ್ಮುಖಿಯ ಆ ಒಂದು ನಗುಮುಖ ಬೇಕು. ಇದಕ್ಕಾಗಿ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ದೇವರ ನೈವೇದ್ಯ ಮಾಡುವಂಥದ್ದು, ಅಥವಾ ಹಾಲನ್ನು ನಿಮ್ಮ ಕೈಯಿಂದ 4 ಜನ ಮಕ್ಕಳಿಗೋ ಯಾರಾದರೂ ಹಿರಿಯರಿಗೋ ಒಂದು ಸ್ವಲ್ಪ ಹಾಲನ್ನು ವಿನಿಯೋಗ ದಾನವಾಗಿ ಕೊಡ್ತಕ್ಕಂಥದ್ದು. ಇಂಥ ಒಂದು ಕಾಯಕಕ್ಕೆ ಮುಂದಾದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಒಂದು ಕರವಸ್ತ್ರವನ್ನು, ಸಾಧ್ಯವಾದಷ್ಟು ಶ್ವೇತವರ್ಣದ ಕರವಸ್ತ್ರವನ್ನು, ಬಿಳಿಯ ಬಣ್ಣದ ಕರವಸ್ತ್ರ ಅಥವಾ ಬಿಳಿಯ ಬಣ್ಣದ ಬಟ್ಟೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಸಭೆ ಸಮಾರಂಭಗಳಲ್ಲಿ ಸ್ಥಾನಮಾನ ಸಿಗ್ತಕ್ಕಂಥದ್ದು, ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ನಿಮ್ಮ ಒಂದು ಕೆಲಸದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣುವಂಥದ್ದು, ಧೈರ್ಯದಿಂದ ಸಾಧನೆ ಮಾಡುವಂಥ ಹಾದಿಯನ್ನು ಮತ್ತಷ್ಟು ಬಲಪಡಿಸ್ಕೊಳ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಏನಂದುಕೊಂಡ್ರೂ ಅಂದುಕೊಂಡಷ್ಟು ಕೆಲಸಗಳು ಸಾಧನೆ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಇನ್ನೊಂದು ಅದ್ಭುತವಾದಂಥ ಕಾಯಕವನ್ನು ಮಾಡ್ಬೋದು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಗಣಪತಿ ಸಾನ್ನಿಧ್ಯ ಇದ್ದರೆ ಆ ಗಣಪತಿ ಸಾನ್ನಿಧ್ಯಕ್ಕೆ 21 ಗರಿಕೆಯನ್ನು ಕೊಟ್ಟು, ಅಂದರೆ ಗರಿಕೆ ಎಂಬತಕ್ಕಂಥದ್ದು ಹಸಿರು ಅಂದರೆ ಬುಧನಿಗೆ ಸಂಬಂಧಪಟ್ಟಿದ್ದು ಮಹಾವಿಷ್ಣು. ಅದರಲ್ಲೂ ಇವತ್ತಿನ ದಿವಸ ಇರತಕ್ಕಂಥ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಎಲ್ಲವೂ ಮಹತ್ತರವಾಗಿದೆ. ಹಾಗಾಗಿ 21 ಗರಿಕೆಯನ್ನು ತಂದು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಅದ್ಭುತವಾದಂಥ ಕೆಲಸವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿವಸದ ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೇವೆ. ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳು ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ, ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಇವತ್ತಿನ ದಿನ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ, ಪಂಚಾಂಗ ಶ್ರವಣವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇನ್ನು ಈಗ
ನಾವು ಬಹಳ ವಿಶೇಷವಾಗಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೇವೆ. ನೋಡಿ, ಭಾರತದ ನೆಲದಲ್ಲಿ ಸಾಧನಾ ಪುರುಷರು ಸಾಕಷ್ಟು ಜನ ಇದ್ದಾರೆ. ಆದರೆ ಒಂದಷ್ಟು ಜನ ಬೆಳಕಿಗೆ ಬಂದಿರತಕ್ಕಂಥವರಿದ್ದಾರೆ, ಪರಿಚಯಸ್ಥರಿದ್ದಾರೆ. ಆದರೆ ಒಂದಷ್ಟು ಜನ ಬೂದಿ ಮುಚ್ಚಿದ ಕೆಂಡದ ಹಾಗೆ ಅದೇ ರೀತಿ ಉಳಿದುಕೊಂಡು ಬಿಟ್ಟಿದ್ದಾರೆ. ಆದರೆ ಈಗ ನಾವು ಪರಿಚಯಿಸ್ತಾ ಇರತಕ್ಕಂಥ ವ್ಯಕ್ತಿ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆ, ಒಂದು ಕೀರ್ತಿಯನ್ನು ತೆಗೆದುಕೊಂಡು ಬಂದಿರತಕ್ಕಂಥವ್ರು. ಇವರ ಪರಿಚಯ ಮೊಟ್ಟ ಮೊದಲನೇ ಬಾರಿಗೆ ಅದರಲ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು ನನಗೆ ಬಹಳ ಖುಷಿ ಆಗ್ತಾ ಇರ್ತಕ್ಕಂಥದ್ದಿದೆ. ಇದಕ್ಕಾಗಿಯೇ ಮಹರ್ಷಿವಾಣಿ ಕಾರ್ಯಕ್ರಮ, ಜೀ ಕನ್ನಡ, ಈ ಒಂದು ವಸುಧೈವ ಕುಟುಂಬಕಂ ಎಂಬತಕ್ಕಂಥದ್ದು ನಿಜಕ್ಕೂ ಒಂದು ಸಂತೋಷದ ಸುದ್ದಿ, ಸಂತೋಷದ ವಿಚಾರ, ಸಂತೋಷದ ಒಂದು ಬಾಂಧವ್ಯದ ಒಂದು ಬೆಸುಗೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ ನಾವು ಪರಿಚಯ ಮಾಡ್ತಾ ಇರ್ತಕ್ಕಂಥ ಈ ವ್ಯಕ್ತಿಯ ಹೆಸರು ಬಂದು PN ಗಣೇಶ್ ಅಂತ ಹೇಳಿ ಯಲಹಂಕದಿಂದ ಬಂದಿದ್ದಾರೆ. ಇವರ ಸಾಧನೆ, ಇವರ ಕೀರ್ತಿ, ಇದನ್ನು ನನ್ನ ಬಾಯಲ್ಲಿ ತಿಳ್ಕೊಳ್ಳೋದಕ್ಕಿಂತ ಅವರ ಬಾಯಲ್ಲೇ ತಿಳ್ಕೊಳ್ಬೇಕು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಗಣೇಶ್ ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರುಗಳೇ, ನಾನು ಇಷ್ಟು ಹೇಳಿದ್ದೇನೆ ಅಂದಮೇಲೆ ಅಲ್ಲ, ಇದು ನೀವು ಹೇಳಿದ್ರೆ ಹಾಗುರುಗಳೇ, ನಿಮ್ಮ ಬಾಯಿಗಿನ್ನ ನನಗನ್ಸುತ್ತೆ ನನಗೊಂದಿಷ್ಟು ಅವಕಾಶ ಕೊಡಬೇಕಲ್ವ ಅಂತ. ಯಾಕೆಂದರೆ ಗಣೇಶ್ರವರ ಸಾಧನೆ ನಾವು ನಾನಿವತ್ತು ಏನು ಮಾತಾಡೋರು ಕಡಿಮೆ. ಇವ್ರ ಬಗ್ಗೆ ನಾನು ಪುನಃ ನಾಳೆ ನಾನು ಮಾತಾಡ್ತೇನೆ. ಹೌದು, ಸಂಪೂರ್ಣ ಇವತ್ತು ಅವ್ರ ಬಾಯಲ್ಲೇ ಬರಬೇಕು ಮಾತು. ಹೌದು ಹೌದು ಗುರುಗಳೇ. ಆದರೆ ನಮ್ಮ ಭಾರತ ನೆಲದಲ್ಲಿ ಇಂತಹ ಮಹಾನ್ ಚೇತನಗಳಿಗೆ, ಮಹಾನ್ ವ್ಯಕ್ತಿಗಳಿಗೆ ಯಾವತ್ತೂ ಒಂದು ಸಲ್ಯೂಟ್ ಹೊಡೆತೀವಿ ನಾವು. ಉದ್ದೇಶ ಇಷ್ಟೇ, ಇವರಿಗೆ ನಾನು ಗೌರವಿಸಬೇಕಾದ್ದು, ನಾನು ಎದ್ದು ನಿಂತೇ ಗೌರವಿಸಬೇಕು ಅನ್ನೋ ಉದ್ದೇಶ ನಂದು. ಆದರೆ ಮೈ ತುಂಬ ನಾವು ವೈರುಗಳು, ಕ್ಯಾಮ್ರಾ ಕರೆಕ್ಟಾಗಿ ಕೂತ್ಕೊಂಡು ಬಿಟ್ಟಿರ್ತೀವಲ್ವ, ಹಾಗಾಗಿ ಈ ಒಂದು ಇದರಲ್ಲಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಆದರೆ ಒಂದು ಯಾತಕ್ಕಾಗಿ ಈ ಸ್ಥಾನಮಾನ, ಇಡೀ ಭಾರತ ದೇಶ ಹೆಮ್ಮೆಯಿಂದ ಹೇಳಬೇಕು. ನಮ್ಮ ಭಾರತದ ಧ್ವಜವನ್ನು ಒಂದು ಉತ್ತುಂಗಕ್ಕೇರಿಸುವಂಥದ್ದು, ಉತ್ತುಂಗದಲ್ಲಿ ಹಾರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಗೆದ್ದು ಬರ್ತಕ್ಕಂತಹ ಇಂಥ ಮಹಾನ್ ಚೇತನ ಪುರುಷರನ್ನು ನಾವು ಭಾರತೀಯರು ಪ್ರತಿಯೊಬ್ಬರು ಸೇರಿ ಗೌರವಿಸಲೇಬೇಕು. ಇನ್ನು ವಿಚಾರಗಳನ್ನ ಸಾಕಷ್ಟು ಹೇಳ್ತಾ ಹೊರಡ್ತೀನಿ ಮುಂದೆ. ಆದರೆ ಒಂದು, ಅವರೊಂದಿಗೆ ನಮ್ಮ ಗಣೇಶ್ರವರು ನನ್ನ ಆತ್ಮೀಯರು, ಅದರಲ್ಲೂ ಗಣೇಶ್ರವರ ಸಾಧನೆ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಒಂದಷ್ಟು ನಾವು ತಿಳ್ಕೊಳ್ಳೋಣ. ಅದು ನನಗಂತೂ ಬಹಳ ಸಂತೋಷವೇ ಇದೆ. ಗಣೇಶ್ರವರೇ, ಮಾತಾಡಿ. ನನ್ನ ಹೆಸರು ಗಣೇಶ್ ಅಂತೇಳಿ. ನಾನು ಮೂಲತಃ ಮಂಗಳೂರವನು, ಓದಿದ್ದೆಲ್ಲ ಬೆಂಗಳೂರಲ್ಲಿ. ನನಗೆ ಪರ್ವತಾರೋಹಣದಲ್ಲಿ ಆಸಕ್ತಿ. ಅಂದರೆ ಮೌಂಟನ್ಸ್ ಕಾಲ್ ಅಂತಾರೆ. ಪರ್ವತ ನಮ್ಮನ್ನು ಆಯ್ಕೆ ಮಾಡೋದಂತೆ, ನಾವು ಪರ್ವತನ ಆಯ್ಕೆ ಮಾಡೋದಲ್ಲ. ಅದೇ ಥರ ನಾನು ಬೆಂಗಳೂರು ಕಾಂಕ್ರೀಟ್ ಕಾಡಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ನನಗೆ ಪರ್ವತದ ಸೆಳೆತದಿಂದಾಗಿ ನಾನು ಸುಮಾರು 9ರಿಂದ 12, 21,000 ಅಡಿ ಎತ್ತರದ ಶಿಖರ ಆರೋಹಣ ಮಾಡಿ, ನಂತರ ಪ್ರಪಂಚದ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಆರೋಹಣ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಮೊದಲನೇ ಪ್ರಯತ್ನದಲ್ಲಿ 48 ಮೀಟ್ರ್ ಇರುವಾಗ 3 ಜನ, ಒಬ್ಬರು ಕೊರಿಯನ್ನು, 2 ಶರ್ಪ ಬಿದ್ದೋದ್ರಿಂದ ವಾಪಸ್ ಬರಬೇಕಾಯ್ತು. ಪುನಃ ಮರಳಿ ಪ್ರಯತ್ನ ಮಾಡು, ಗುರೂಜಿ ಹೇಳೋಂಗೆ ಮರಳಿ ಪ್ರಯತ್ನ ಮಾಡು ಅಂತ ಹೇಳಿ ಪ್ರಯತ್ನ ಪಟ್ಟಾಗ 1905ನೇ ಇಸ್ವಿಯಲ್ಲಿ ತುದಿಗೆ ಆರೋಹಣ ಮಾಡಿದ್ದು. ನಾನು ರೆಕಾರ್ಡ್ ಮಾಡಬೇಕಂತೇಳಿ ಆ ಪರ್ವತಾರೋಹಣ ಮಾಡಿದ್ದಲ್ಲ. 1995ರಲ್ಲಿ ತಾವು ಮೊದಲನೇ ಪ್ರಯತ್ನ ಮಾಡಿ 2005ರಲ್ಲಿ ನಾವು ಮತ್ತೊಮ್ಮೆ ತುದಿಗೆ ಹೋಗಿದ್ದು 2005ರಲ್ಲಿ. ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ದೇಶದ ನುಡಿಯಂತೆ ವಸುದೈವ ಕಂ ಕುಟುಂಬಂ ಕಂ ಅನ್ನೋ ನಾಣ್ಣುಡಿಯನ್ನು ಯಾವ ಥರ ನಾವು ನಿರೂಪಿಸಬೇಕು ಅಂತೇಳಿ ಯೋಚನೆ ಮಾಡಿ ಇಡೀ 193 ದೇಶದ ರಾಷ್ಟ್ರಧ್ವಜವನ್ನು UN ರಾಷ್ಟ್ರದ ಧ್ವಜದೊಂದಿಗೆ ನಾನು ವಿಶ್ವದ ತುದಿಗೆ ಹಾರಿಸಿದ್ದೀನಿ. ಅದಲ್ಲದಿದ್ದರೆ ಬೈಬಲ್ಲು, ಭಗವದ್ಗೀತಾ, ಕುರಾನು, ಗುರು ಗೋವಿಂದ್ ಸಾಬು, ಜೈನ ಮತ್ತು ಬುದ್ಧ ಗ್ರಂಥಗಳನ್ನು ತಗೊಂಡೋಗಿ ವಿಶ್ವದ ತುದಿಯಲ್ಲಿ ಸ್ಥಾಪಿಸಿದ್ದೀನಿ. ಏಕೆಂದರೆ ಟವರ್ ಇದ್ದರೆ ಮೊಬೈಲ್ ಬರುವಂಗೆ ಎಲ್ಲ ಧರ್ಮನೂ ಒಂದೇ ಹೇಳೋದು, ಒಟ್ಟಿಗೆ ಬಾಳಿ ಅನ್ಯೋನ್ಯತೆಯಿಂದ ಇರಿ ಅಂತೇಳಿ. ನಂತರ ಈಗ ಇರುವಂತೆ ನೀರಿನ ಇದರಲ್ಲಿ ನಾನು ನಿಮ್ಮ ಸಾಧನೆ ಅಂತೂ ಮೆಚ್ಚುವಂತಹದ್ದು. ತಾವು ಇಲ್ಲಿಂದ ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ನಮ್ಮ ಭಾರತದ ಧ್ವಜವನ್ನು, ನಮ್ಮ ಧ್ವಜ ಅಲ್ದಿರ ಎಲ್ಲ ದೇಶಗಳ ಧ್ವಜವನ್ನು ಸಹಿತ ನಾವು ಹಾರಿಸಬೇಕು, ಎಲ್ಲರನ್ನೂ ಒಟ್ಟುಗೂಡಿಸಬೇಕು ಅಂತ ತಗೊಂಡಂಥ ಚಿಂತನೆ ತುಂಬ ಒಳ್ಳೆಯದು. ಸಮಯದ ಆದ್ದರಿಂದ ನಾನು ನಿಮ್ಮನ್ನು ಮೊದಲು ಸತ್ಕರಿಸ್ತಾ ಇದ್ದೀನಿ, ನಂತರ ನಿಮ್ಮ ಮಾತಿಗೆ ಹಾಗೇ ಬಿಟ್ಕೊಡ್ತೀನಿ.
ಭಗವತಿ ಶ್ರೀ ರಾಜರಾಜೇಶ್ವರಿ ಒಳ್ಳೇದಾಗಲಿ. ಎಲ್ಲಾ ಧರ್ಮದ ಗ್ರಂಥಗಳನ್ನು ಕೂಡ ಉನ್ನತ ಒಂದು ಸ್ಥಾನದಲ್ಲಿ ಕಡೆ ಸ್ಥಾಪಿಸಿ ತಗೊಂಡೋಗುವಂಥದ್ದಿದೆಯಲ್ಲ, ಆ ಒಂದು ಸರ್ವಧರ್ಮದ ಒಂದು ಇದನ್ನ ಒಂದು ಸಾರಾಂಶವನ್ನ ತೋರಿದ್ದಾರೆ. ಅದೊಂದು ಬಹಳ ಸಂತೋಷದ ಸುದ್ದಿ. ನನ್ನ ತಾಯಂದಿರಿಗೆ ನಾನು ಕೊಡುವಂಥ ಭಾಗನೆ. ಒಳ್ಳೆಯದಾಗಲಿ, ತುಂಬ ಸಂತೋಷ ನಿಮ್ಮ ಈ ಪ್ರಯತ್ನ. ಯಾಕೆಂದ್ರೆ ನಮ್ಮ ಭಾರತದ ಧ್ವಜವನ್ನು, ತ್ರಿವರ್ಣದ ಧ್ವಜವನ್ನು ಉತ್ತುಂಗಕ್ಕೆ ತೆಗೆದುಕೊಂಡೋಗಿ ಮೌಂಟ್ ಎವರೆಸ್ಟಲ್ಲಿ ಹಾರಿಸಿದಂಥ ಆ ಕೀರ್ತಿ ನಿಮಗೆ ಸಿಕ್ಕಿದ್ದು, ನೀವು ನನ್ನ ಪಕ್ಕದಲ್ಲಿರೋದು ನನಗೊಂದು ಕೀರ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ಬಂದಿರೋದೇ ನನಗೆ ಇನ್ನೂ ಸಾಧನೆ ಮಾಡೋಕ್ಕೆ ತುಂಬ ಸ್ಫೂರ್ತಿಯಾಗಿದೆ. ನಿಮ್ಮನ್ನು ನೋಡಿದ್ರೆ ನನಗೆ ಬಹಳ ಆನಂದ.